ವೀಕ್ಷಕರೇ ನಮಸ್ಕಾರ. ನಾನು ಶೇಜ್. ನೀವು ನೋಡ್ತಾ ಇದ್ದೀರಾ JBM TV. ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ವಿಜ್ಞಾನ ವಿಷಯವಾಗಿ ನಾವು ಚರ್ಚೆ ಮಾಡಲಿದ್ದೇವೆ. ನಮ್ಮ ಜೊತೆಗಿದ್ದಾರೆ PB ಹೆಗಡೆ, GSS ಪ್ರೌಢಶಾಲೆ ಮುದಿರು. ಗುರುಗಳೇ, ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ತೆ. ಅದೇ ರೀತಿಯಾಗಿ VM ಶೆಟ್ಟಿ ಸರ್, GSS ಪ್ರೌಢಶಾಲೆ ಸಂಗಳ್. ಗುರುಗಳೇ, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಈಗ ಸರ್, ತಮಗೆ ಗೊತ್ತಿದ್ದ ಹಾಗೆ ನಾವು ವಿದ್ಯಾರ್ಥಿಗಳಿಗೆ ವಿಷಯವರು ಚರ್ಚೆ ಮಾಡ್ತಾ ವಿದ್ಯಾರ್ಥಿಗಳಿಗೆ ಸರಳವಾಗಿ ಪರೀಕ್ಷೆ ಪಾಸಾಗಲಿ ಅನ್ನುವಂಥ ಉದ್ದೇಶದಿಂದ ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅಂತ ಹೇಳೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ತಮಗೆ ಕಳಿಸಿಕೊಟ್ಟಿದ್ದಾರೆ. ಈ ವಿಷಯ ಏನು ಅಂತಂದರೆ, SLCಯಲ್ಲಿ ವಿದ್ಯಾರ್ಥಿಗಳು ಪ್ರಥಮವಾಗಿ ಪಾಸಾಗಲಿ, ಎಲ್ಲ ವಿಷಯಗಳು ಹೆಚ್ಚಿಗೆ ಅಂಕಗಳನ್ನು ಪಡೆದುಕೊಂಡು ಪಾಸಾಗಲಿ, ರಾಮದುರ್ಗ ಬೆಳಗಾವಿ ಜಿಲ್ಲೆಗೆ ಪ್ರಥಮವಾಗಿ ಪಾಸಾಗಿ ಬರಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಈ ವಿಷಯವಾಗಿ ಸಂಕ್ಷಿಪ್ತವಾಗಿ SLC ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ಪ್ರಾರಂಭ ಹಂತವಾಗಿ ಏನು ಹೇಳ ಬಯಸ್ತೀರಿ ವಿಷಯವರು? ಇವಾಗ ಮೊದಲನೇದಾಗಿ ಈ ಒಂದು JBM ಚಾನಲ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇಲ್ಲಿ ನಾವು ಈಗ ದಿನದಲ್ಲಿ ಮಾತಾಡಲಿಕ್ಕೆ ಬಂದಿರುವಂಥದ್ದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು. ಸೊ ವಿಜ್ಞಾನ ವಿಷಯದಲ್ಲಿ ತಾವು ಪ್ರತಿ ವರ್ಷ ರಿಸಲ್ಟನ್ನು ನೋಡಿದಾಗ ಒಟ್ಟು ಪಾಸಾದಂತಹ ಮಕ್ಕಳ ಸಂಖ್ಯೆಯಲ್ಲಿ ಕಡಿಮೆ ಪಾಸಾಗಿರುವಂತಹ ಮಕ್ಕಳು ವಿಜ್ಞಾನ ವಿಷಯದಲ್ಲಿ ಕಂಡುಬರುವುದು ನಮಗೆ ಸಾಮಾನ್ಯವಾಗಿ ಕಂಡು ಬಂದಿರುತ್ತದೆ. ಯಾಕಂದರೆ ಪಾಠದ ಒಳಗಡೆ ಪ್ರಶ್ನೆಗಳನ್ನು ನಾವು ಅಲ್ಲಿ ಸಾಮಾನ್ಯವಾಗಿ ನಿರೀಕ್ಷೆ ಮಾಡ್ತಾ ಇದ್ದಿರ್ತೀವಿ. ಆದರೆ ಮಕ್ಕಳು ಗಿಳಿಪಾಠ ಅಥವಾ ಬೇರೆ ವಿಧಾನದಿಂದ ಅವುಗಳನ್ನು ಓದುವುದರಿಂದ ಅವರಿಗೆ ಅಂಕಗಳ ಗಳಿಕೆಯಲ್ಲಿ ಆಗಿರ್ಬೋದು ಅಥವಾ ಪಾಸಾಗುವಂಥ ಇದರಲ್ಲಿರ್ಬೋದು ಸ್ವಲ್ಪ ಕಡಿಮೆ ಅಂಕಗಳನ್ನು ಪಡೀತಾ ಇದ್ದಿರ್ತಾರೆ. ಈಗ ಪ್ರಪ್ರಥಮವಾಗಿ ಪ್ರಶ್ನೆ ಕೇಳುವುದು ಏನಂತಂದರೆ, ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಪ್ರತಿ ವರ್ಷ ಕ್ಲಿಷ್ಟಕರವಾಗಿರ್ತಕ್ಕಂಥ ಎನ್ನುವ ಮಾಹಿತಿ ಇದೆ. ಇದನ್ನು ತಾವು ಯಾವ ರೀತಿಯಾಗಿ ಪರಿಗಣಿಸ್ತೀರಿ? ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ನಮಸ್ಕಾರ. ಮೊದಲನೇದಾಗಿ JBM ಚಾನಲ್ನವರಿಗೆ ಹಾಗೂ ತಮಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರೋದಕ್ಕಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಬಹಳ ಉತ್ತಮವಾಗಿರುವಂಥ ಪ್ರಶ್ನೆ. ಯಾಕಂತಂದರೆ ಸಾಮಾನ್ಯವಾಗಿ SSLC ಪರೀಕ್ಷೆ ಅಂತ ಬಂದಾಗ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕ್ಲಿಷ್ಟವಾಗಿರ್ತದೆ, ಮಕ್ಕಳಿಗೆ ಅದು ಉತ್ತರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ ಹೇಳುವಂಥ ಮಾತಿದೆ. ಕ್ಲಿಷ್ಟಕರ ಪ್ರಶ್ನೆ ಹೇಳೋದಕ್ಕಿಂತ ಹೆಚ್ಚಾಗಿ ವಿಜ್ಞಾನ ವಿಷಯದಲ್ಲಿ ಏನಿದೆ ಅಂತಂದರೆ, ಪ್ರಶ್ನೆಗೆ ತಕ್ಕುದಾದಂತಹ ಉತ್ತರ ಕೊಡೋದು ಬಹಳ ಮುಖ್ಯವಾಗಿರ್ತದೆ. ಆ ಪ್ರಶ್ನೆಗೆ ನಾವು ಏನು ಉತ್ತರಿಸಬೇಕೋ ಅದನ್ನು ಬಿಟ್ಟು ಬೇರೆ ಯಾವುದನ್ನು ಬರೆದ್ರೂ ಇಲ್ಲಿ ಅಂಕಗಳು ದೊರೆಯೋದಿಲ್ಲ. ಜೊತೆಗೆ ಅನ್ವಯಿಕ ಪ್ರಶ್ನೆಗಳು ಅಂತ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ಬರುವಂಥದ್ದು. ಅನ್ವಯಿಕ ಪ್ರಶ್ನೆಗಳು ಅಂತಂದಾಗ ಆ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಪ್ರತಿನಿತ್ಯದ ಒಂದು ದಿನಬಳಕೆಯಲ್ಲಿ ಏನು ಅನ್ವಯಿಸ್ಕೊಳ್ತಾನೆ ಅದರ ಆಧಾರದ ಮೇಲೆ ಪ್ರಶ್ನೆಗಳು ಬರೋದ್ರಿಂದಾಗಿ ಆತನಿಗೆ ಸ್ವಲ್ಪ ಅದು ಕ್ಲಿಷ್ಟಕರ ಅಂತ ಅನ್ನಿಸ್ತದೆ. ಯಾಕೆ ಅಂತಂದರೆ, ಆ ಮಗು 10ನೇ ವರ್ಗಕ್ಕೆ ಬರುವುದರ ತನಕ ಈ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ಅಷ್ಟಾಗಿ ಇಲ್ಲದೇ ಇರೋದ್ರ ಕಾರಣದಿಂದಾಗಿ 10ನೇ ವರ್ಗಕ್ಕೆ ಬಂದಾಗ ಈ ರೀತಿ ಪ್ರಶ್ನೆಗಳು ಬಂದಾಗ ಕ್ಲಿಷ್ಟ ಅಥವಾ ಆ ವಿದ್ಯಾರ್ಥಿ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ಕ್ಲಿಷ್ಟಕರ ಅನಿಸೋದು ಸಹಜ. ಹಾಗಾಗಿ ಕ್ಲಿಷ್ಟ ಅಂತ ಹೊರಸ್ತದೆ ಹೊರತು ಇದು ಯಾವುದೇ ರೀತಿಯಾಗಿ ಇತರ ವಿಷಯಗಳಿಗೆ ಹೋಲಿಸಿದರೆ ವಿಜ್ಞಾನ ನಿಜವಾಗಲೂ ಭಾಳ ಸುಲಭವಾಗಿ ಉತ್ತರಿಸಬಹುದಾದಂಥ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ಪ್ರತಿ ವರ್ಷವಂತೆ ಈ ವರ್ಷವೂ ಕೂಡ ಪ್ರಶ್ನೆ ಪತ್ರಿಕೆ ತಯಾರಾಗ್ತವೆ. ಆದರೆ ಈ ವರ್ಷದ ವಿಶೇಷತೆ ಏನು ಸರ್? ಈಗ ನಮ್ಮ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಪರೀಕ್ಷಾ ಪ್ರಾಧಿಕಾರ ಏನು ಮಾಡಿದೆ, ಈ ವರ್ಷ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು, ಪ್ರಮುಖವಾಗಿ ಎವರೇಜ್, ಬಿಲೋ ಎವರೇಜ್ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಪಾಸಿಂಗ್ ಪರ್ಸೆಂಟೇಜನ್ನು 2% ಇಳಿಸಿದೆ. ಅಂದರೆ 35% ಇರೋದನ್ನು 33%ಗೆ ಮಾಡಿದೆ. ಇಲ್ಲಿ ಯಾವುದೇ ರೀತಿಯಾಗಿ ಅವರ ಕ್ಷಮತೆಯನ್ನು ಕಡಿಮೆ ಮಾಡುವಂಥದ್ದು ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ಕಡಿಮೆ ಕ್ಷಮತೆಯನ್ನು ಹೊಂದಿದ್ದಾರೆ ಅಂತೇಳಿ ಅರ್ಥ ಅಲ್ಲ. ಈ SSLC ಪರೀಕ್ಷೆ ಏನಿದೆ ಇದು ಆತ ಮುಂದಕ್ಕೆ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಮೆಟ್ಟಿಲೇ ಹೊರತು ಇದು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲದೆ ಇರೋದ್ರಿಂದಾಗಿ ಇಲ್ಲಿ ಕ್ಷಮತೆಯ ಕಡಿಮೆ ಮಾಡುವಿಕೆಯ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಆ ಮಗು ಇಲ್ಲಿ ಒಂದು ಕಾನ್ಫಿಡೆನ್ಸನ್ನು ತೆಗೆದುಕೊಂಡು ತನ್ನ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಸುಲಭವಾಗಲಿ ಅಂತ ಹೇಳೋದು ಕಾರಣಕ್ಕಾಗಿ ಮಾತ್ರ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಬದಲಾವಣೆಯನ್ನು ಮಾಡಲಾಗಿದೆ. ಯಾಕಂದರೆ ಈ ಪ್ರಶ್ನೆ ಯಾಕೆ ಕೇಳಬೇಕಾಯಿತು ಅಂತಂದರೆ,
ವಿಷಯ ಏನಿದೆ, ಯಾವ ರೀತಿಯಾಗಿ ಅದನ್ನು ಪರಿಗಣಿಸಲಾಗಿದೆ ಮತ್ತು ಅದರ ಬದಲಾವಣೆಯಾದಂತಹ ಕೆಲವು ವಿಶೇಷತೆಗಳೇನು ಅನ್ನುವಂಥದ್ದು ತಮಗೆ ತಿಳಿಯಲಿ ಅಂತೇಳಿ, ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅಂತೇಳಿ. ಸರ್, ಈಗ ನೀಲನಕ್ಷೆಯ ರಚನೆಯಾಗಿದೆ, ಮಕ್ಕಳಿಗೆ ಅನುಕೂಲಕರವಾಗಿದೆಯೋ ಅಥವಾ ಈ ಸಕಾರಾತ್ಮಕವಾಗಿದೆಯೋ ಅಥವಾ ನಕಾರಾತ್ಮಕವಾಗಿದೆಯೋ ಅನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ. ಯಾಕಂದರೆ ಎಲ್ಲ ವಿಷಯಗಳಲ್ಲಿ ನೀಲನಕ್ಷೆ ಬಂದೇ ಬಂದಿದೆ. ಆದರೆ ತಾವು ಇದನ್ನು ಯಾವ ರೀತಿಯಾಗಿ ಪರಿಗಣಿಸ್ತೀರಿ? ಈ ನೀಲನಕ್ಷೆ ನಾವು ಮಾತಾಡಬೇಕಾದ್ರೆ ಸಾಮಾನ್ಯವಾಗಿ 2018-19 ತನಕ ನೀಲನಕ್ಷೆ ಇತ್ತು. ತದನಂತರ ಗೌರ್ಮೆಂಟ್ ಏನು ಮಾಡುತ್ತಂದರೆ NCERT ಸಿಲೆಬಸ್ಸನ್ನು ಒಂದು ಅಳವಡಿಕೆ ಮಾಡಿಕೊಂಡಿದ್ದರಿಂದ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಓದಲಿ, ಎಲ್ಲ ಪರಿಕಲ್ಪನೆಗಳು ಅರ್ಥ ಮಾಡ್ಕೊಳ್ಳಿ ಎಂದು ಆ ನೀಲನಕ್ಷೆಯನ್ನು ಏನು ಮಾಡಿದ್ದಾರೆ ಅಂದರೆ ತೆಗೆದ್ರು ಸರ್. ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಮತ್ತು ಪುನಃ ನೀಲನಕ್ಷೆಯನ್ನು ಅಳವಡಿಕೆ ಮಾಡಿದ್ದಾರೆ. ಈ ಒಂದು ನೀಲನಕ್ಷೆ ಬ್ಲೂ ಪ್ರಿಂಟ್ ಅನ್ನೋದು ಆ ಒಂದು ಕ್ವಶನ್ ಪೇಪರದ್ದು ಒಂದು ಪ್ಯಾರಾಮೀಟರ್ಸ್, ಯಾವ್ಯಾವ ಥರದ ಪ್ರಶ್ನೆಗಳು ಯಾವ್ಯಾವ ಪಾಠದಲ್ಲಿ ಬರ್ತದೆ ಅವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ನೀಲನಕ್ಷೆ ಇದೆ. ಆದರೆ ಈ ನೀಲನಕ್ಷೆ ಕೇವಲ 50% ಮಾತ್ರ ನಾವು ಮಕ್ಕಳು ಏನು ಮಾಡ್ಕೊಳ್ಬೋದು, ಅದರ ಮೇಲೆ ಅವಲಂಬಿತವರಾಗಿರ್ಬೋದು. ಹೊರತಾಗಿ ಇನ್ನೂ 50% ಆ ಒಂದು ನೀಲನಕ್ಷೆ ಮೇಲೆ ಪ್ರಶ್ನೆಗಳು ಇದೇ ಬೀಳ್ತದಂದು ಮಕ್ಕಳಿಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ಭೌತಶಾಸ್ತ್ರದಲ್ಲಿ ಸರಿಸುಮಾರು ನಮಗೆ ನೀಲನಕ್ಷೆಯ ಪ್ರಕಾರ 27 ಅಂಕಗಳು ಏನಾಗ್ತವೆ ಅಂದರೆ ಬರ್ತದೆ. ಅದೇ ರೀತಿ ರಸಾಯನಶಾಸ್ತ್ರದಲ್ಲಿ 25 ಅಂಕಗಳು ಬರ್ತದೆ. ಅದೇ ರೀತಿ ಜೀವಶಾಸ್ತ್ರದಲ್ಲಿ ಒಟ್ಟು ಸರಿಸುಮಾರು 28 ಅಂಕಗಳು ಏನಾಗ್ತದೆ ಅಂದರೆ ಬರ್ತದೆ. ಸೊ ಮೊದಲು ನೀಲನಕ್ಷೆ ಯಾವ ರೀತಿಯಾಗಿ ಬ್ಲೂ ಪ್ರಿಂಟ್ ಇತ್ತಂದರೆ ಒಂದು ಪರಿಕಲ್ಪನೆಗಳ ಮೇಲೆ, ಹೌ ದ ಮಿಷಿನ್ ವಿಲ್ ವರ್ಕ್, ಅಂದರೆ ಯಾವ ರೀತಿ ಯಂತ್ರಗಳು ಕಾರ್ಯನಿರ್ವಹಣೆ ಮಾಡ್ತದೆ, ಅಂದರೆ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಕಾಂತೀಯ ಪ್ರೇರಣೆ ಮೇಲೆ ಸರಿಸುಮಾರಾಗಿ 13 ಅಂಕಗಳನ್ನು ಏನು ಮಾಡಿದ್ರು ಅಂದರೆ ಕೊಡ್ತಿದ್ರು. ಆದರೆ ಇವಾಗ ನಿರ್ದಿಷ್ಟವಾಗಿ ಒಂದು ಪಾಠದಲ್ಲಿ ಇಷ್ಟೇ ಅಂಕದ ಪ್ರಶ್ನೆಗಳು ಬೀಳ್ತವೆ ಅಂತ ಏನು ಮಾಡಿದ್ದಾರೆ ಅಂದರೆ ನೀಲನಕ್ಷೆಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ಕ್ರಮವಾಗಿ ಬಹು ಆಯ್ಕೆ ಪ್ರಶ್ನೆಗಳಿರ್ಬೋದು, 1 ಅಂಕದ ಪ್ರಶ್ನೆಗಳಿದ್ದಿರ್ಬೋದು, 2 ಅಂಕದ ಪ್ರಶ್ನೆಗಳಿದ್ದಿರ್ಬೋದು, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, ಕೊನೆಯದಾಗಿ 38ನೇ ಪ್ರಶ್ನೆ 5 ಅಂಕದ ಪ್ರಶ್ನೆ, ಇದೇ ಪಾಠದ ಇದೇ ಪರಿಕಲ್ಪನೆಗಳ ಮೇಲೆ ಬೀಳ್ತದಂದ್ರೆ ನೀಲನಕ್ಷೆ ಏನು ಮಾಡ್ತದೆ ಅಂದರೆ ಹೇಳ್ತದೆ. ಈಗ ನಾವು ಉದಾಹರಣೆಗೆ 1ನೇ ಪಾಠವನ್ನು ನಾವು ತೆಗೆದುಕೊಂಡಾಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣವನ್ನು ನಾವು ಯಾವ ರೀತಿಯಾಗಿ ಸರಿದೂಗಿಸಬೇಕು ಅನ್ನುವಂತಹ ಒಂದು ಪಾಠದಲ್ಲಿ ಒಟ್ಟು ಅಂಕಗಳು ಎಷ್ಟಿದ್ದಾವೆ ಅಂದರೆ ಸರ್ 4 ಅಂಕಗಳು ಇದ್ದಾವೆ ಸರ್. ಅದರಲ್ಲಿ 1 ಅಂಕದ ಒಂದು ಪ್ರಶ್ನೆ ಇದೆ, 3 ಅಂಕದ ಇನ್ನೊಂದು ಪ್ರಶ್ನೆ ಇದೆ, ಒಟ್ಟಿಗೆ 4 ಅಂಕಗಳು ಏನಾಗ್ತದೆ ಅಂದರೆ ತಮಗಲ್ಲಿ ದೊರೀತದೆ. ಆ 1 ಅಂಕದ ಪ್ರಶ್ನೆ ಏನಾಗಿರ್ತದೆ ಅಂದರೆ ಬಹು ಆಯ್ಕೆ ಪ್ರಶ್ನೆನೂ ಆಗಿದ್ದಿರ್ಬೋದು ಅಥವಾ 1 ಅಂಕದ ಪ್ರಶ್ನೆ ಆಗಿರ್ಬೋದು. ಸೊ ಬ್ಲೂ ಪ್ರಿಂಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದನ್ನು ಬಹು ಆಯ್ಕೆ ಪ್ರಶ್ನೆ ಎಂದು ಕನ್ಸಿಡರ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು 3 ಅಂಕದ ಪ್ರಶ್ನೆ ಅಂದರೆ ಅದು 3 ಅಂಕದ ಒಂದೇ ಪ್ರಶ್ನೆ ಇರೋದಿಲ್ಲ ಸರ್, 1 ಅಂಕದ ಪ್ರಶ್ನೆ ಪ್ಲಸ್ 2 ಅಂಕದ ಪ್ರಶ್ನೆ ಇದ್ದಿರ್ತದೆ, ಮತ್ತು ಅದರಲ್ಲಿ ಅಥವಾ ಪ್ರಶ್ನೆನೂ ಇದ್ದಿರ್ತದೆ. ಸಾಮಾನ್ಯವಾಗಿ ರಾಸಾಯನಿಕ ಸಮೀಕರಣಗಳನ್ನು ನಾವು ಯಾವ ರೀತಿಯಾಗಿ ಸರಿದೂಗಿಸಬೇಕು, ಇದು ಪ್ರತಿ ವರ್ಷ ಕೇಳುವಂಥ ಪ್ರಶ್ನೆ. ಯಾವ ಸಮೀಕರಣ ಬರ್ತದಂತ ನಮಗೆ ಗೊತ್ತಿರೋದಿಲ್ಲ, ಆದರೆ ಆ ಸಮೀಕರಣವನ್ನು ಸರಿದೂಗಿಸಲಿಕ್ಕೆ ಆ 3 ಅಂಕದ ಪ್ರಶ್ನೆಯನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈ ರೀತಿ ಬ್ಲೂ ಪ್ರಿಂಟ್ ತಗೊಂಡು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದೇ ಆದರೆ ಸೊ ಅಲ್ಲಿ ವಿದ್ಯಾರ್ಥಿಗಳು ಸ್ಮಾರ್ಟಾಗಿ ಏನು ಮಾಡ್ಬೋದು ಅಂದರೆ ವರ್ಕ್ ಮಾಡ್ಬೋದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಸರ್. ವಿಶೇಷವಾಗಿ ಯಾಕಂತಂದರೆ ಸ್ಟಡಿ ಮಾಡಲೇಬೇಕು. ಮೇಲಾಗಿ ವಿದ್ಯಾರ್ಥಿಗಳು ಕ್ಲಾಸಿಗೆ ತಪ್ಪಿಸಲಾರ್ದ ಹೋದಾಗ ಮಾತ್ರ ತಾವು ಪೂರ್ತಿಯಾಗಿ ಪಾಸ್ ಆಗುವಂಥ ಸಾಧ್ಯತೆಗಳಿರ್ತವೆ. ಅದರಲ್ಲಿ ಇನ್ನೊಂದು ಮಾಹಿತಿ ಸರ್, ಈಗ ಬ್ಲೂ ಪ್ರಿಂಟಲ್ಲಿ ಕೆಲವೊಂದಿಷ್ಟು ಪಾಠಗಳಿಗೆ ಗರಿಷ್ಠ ಅಂಕಗಳನ್ನು ಕೊಟ್ಟಿದ್ದಾರೆ ಸರ್. ಯಾವುದಂದರೆ ರಸಾಯನಶಾಸ್ತ್ರದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಒಂದು ಬರ್ತದೆ, ಜೀವಶಾಸ್ತ್ರದಲ್ಲಿ ಜೀವಕ್ರಿಯೆಗಳು ಅನ್ನುವಂಥ ಪಾಠ ಬರ್ತದೆ, ಆಮೇಲೆ ಭೌತಶಾಸ್ತ್ರದಲ್ಲಿ 2 ಪಾಠಗಳು ಸರ್, ಒಂದು ವಿದ್ಯುತ್ ಶಕ್ತಿ ಪಾಠ, ಇನ್ನೊಂದು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅನ್ನುವಂಥ ಪಾಠದ ಮೇಲೆ 8 ಅಂಕಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ತಾವು ತರಗತಿಗಳಲ್ಲಿ ಓದಿರ್ತೀರಿ, ಅವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಪಡಿಬಹುದು ಎಂದು ತಮ್ಮಲ್ಲಿ ಹೇಳ್ತಾರೆ. ಯಾಕಂದರೆ ಈಗಾಗಲೇ ತಮಗೆ ಸ್ಪೆಕ್ಟ್ರೋಮೀಟರ್ ಮುಖಾಂತರ
ಸರ್ ಏನೈತಿ ಬೆಳಕಿನ ವಕ್ರೀಭವನವಾಗಲಿ ಬೆಳಕಿನ ರೂಪರೇಷೆಗಳಾಗಲಿ ಇದನ್ನೇನೈತಿ ನಮಗೆ ಅಭ್ಯಾಸ ಮಾಡಿಸಿರ್ತಾರೆ. ಆದರೆ ಏನೈತಿ ಈಗಾಗಲೇ ಹೊಡೆದು ಹೇಳಿಬಿಟ್ಟಿದ್ದಾರೆ, ಇಂತಿಂಥ ಭಾಗದಾಗ ಏನೈತಿ ನಿಮಗೆ ಪ್ರಶ್ನೆಗಳು ಬೀಳ್ತಾವು ಅನ್ನುವಂಥದ್ದು. ಯಾಕಂದ್ರೆ ಇದೇ ನೀಲನಕ್ಷೆಯ ಮೂಲ ಉದ್ದೇಶ. ಇದಕ್ಕೇನೈತಿ ನಿಮಗೆ ಅಗದಿ ಸಹಜವಾಗಿ ನೀವು ಸ್ಟಡಿ ಮಾಡಿದರೆ ಸಾಕು, ಅದರಲ್ಲಿ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಬೀಳ್ತಾವು ಅನ್ನುವಂಥದ್ದು ಏನೈತಿ ಈಗಾಗಲೇ ತಮಗೆ ಮುಂಚಿತವಾಗಿ ಏನೈತಿ ಅದನ್ನು ಬಿಡಲಾಗಿದೆ. ಒಂದು ರೀತಿಯಿಂದ ಅಂತಾರೆ ಈ ಕ್ವಶನ್ ಪೇಪರ್ ಔಟ್ ಹಾಕವ್ರಿ ಅಂತ ಅಂತಾರಲ್ಲ, ಔಟ್ ಏನಲ್ಲಿದ್ದು ಆದರೆ ಏನೈತಿ ಡೌಟ್ ಬೇಡ ಅನ್ನೋ ಉದ್ದೇಶದಿಂದ ಏನೈತಿ ಇದು ಒಂದು ಮಾದರಿ ಅಂತ ಹೇಳ್ಬೋದು. ಅದ್ಮೇಲಾಗಿ ಈಗ ನಾವು ಮಾನ್ಯ ಉಪನಿರ್ದೇಶಕರಿಗೂ ಕೂಡ ನಾವು ಸಂಪರ್ಕದಲ್ಲಿ ಮಾಡ್ತಾ ಇದ್ದೇವೆ. ಯಾಕಂತಂದರೆ ಕೇವಲ ರಾಮದುರ್ಗಕ್ಕಷ್ಟೇ ಸೀಮಿತವಲ್ಲ, ಇದು ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಿಂದ ಒಬ್ಬೊಬ್ಬ ಶಿಕ್ಷಕರಿಗೆ ಕರೆಸಿ ನಮ್ಮ ಈ ಸಂದರ್ಶನದಲ್ಲಿ ತಾವು ಅನುಕೂಲ ಮಾಡಿಕೊಡಿ ಅನ್ನುವಂಥ ಉದ್ದೇಶದಿಂದ ನಾವು ಈಗ ಸಂಪರ್ಕ ಮಾಡ್ತಾ ಇದ್ದೇವೆ. ಅವರು ಕಲ್ಪಿಸಿಕೊಟ್ಟಾಗ ಬೇರೆ ಬೇರೆ ಊರುಗಳಿಂದ ಕೂಡ ಕರೆಸಿ ಪರಿಣಿತಿ ಹೊಂದಿದಂಥ ಶಿಕ್ಷಕರನ್ನು ಇಲ್ಲಿ ಕರೆಸಿ ಏನೈತಿ ನಾವು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಗುರುಗಳೇ, ಮುಂದಿನದಾಗಿ ಈಗ 50+ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಾ ಇತ್ತು. ಈಗ 40+ ಏನಿದೆ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ತಾವು ಏನೋ ಒಂದು ಟಾರ್ಗೆಟ್ ಇಟ್ಕೊಡ್ತಿದ್ದೀರಿ. ಆ ವಿಷಯವಾಗಿ ವಿದ್ಯಾರ್ಥಿಗಳಿಗೆ ಏನು ಹೇಳ ಬಯಸ್ತೀರಿ? ಈ ವರ್ಷದ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದಲ್ಲಿ ಹಾಗೂ ನಮ್ಮ ಬಿಲೋ ಎವರೇಜ್ ಹಾಗೂ ಎವರೇಜ್ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಪರೀಕ್ಷಾ ಮಂಡಳಿ ಏನು ಮಾಡ್ತು, 45+ ಕೋರ್ ಸಬ್ಜೆಕ್ಟ್ಗಳಲ್ಲಿ, ಅದು ಪ್ರಮುಖವಾಗಿ ಕನ್ನಡವನ್ನು ಹೊರತುಪಡಿಸಿ ಉಳಿದ ಸಬ್ಜೆಕ್ಟ್ಗಳಿಗೆ 45+ ಮಿಷನನ್ನು ಜಾರಿಗೆ ತಂತು. ಇದರ ಮೂಲ ಉದ್ದೇಶ ಏನು ಅಂತಂದರೆ, ಮಗು ಕಲಿಕೆಯನ್ನು ಸರಳೀಕರಣಗೊಳಿಸ್ಕೊಳ್ಬೇಕು, ಜೊತೆಗೆ ಹೆಚ್ಚು ಅಂಕಗಳನ್ನು ಮಗು ಪಡ್ಕೊಳ್ಬೇಕು. ಯಾಕಂತಂದರೆ ಈಗ ಪಾಸಿಂಗ್ ಪ್ಯಾಕೇಜಿಗೂ ಮಿಷನ್ 45ಗೂ ಡಿಫ್ರೆನ್ಸ್ ಇದೆ. ಪಾಸಿಂಗ್ ಪ್ಯಾಕೇಜ್ ನಾವೇನು ವಿಚಾರ ಮಾಡ್ತಿದ್ವಿ ಅಂತಂದರೆ, ಆ ಮಗು ಆ ಪಾಸಿಂಗ್ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆದರೆ ಸಾಕು, ಅದು ಪಾಸಿಂಗ್ ಪ್ಯಾಕೇಜ್ ಆಗಿತ್ತು. ಆದರೆ ಇಲ್ಲಿ ಮಿಷನ್ 45+ ಏನಿದೆ, ಆ ಮಗು 45+ 45ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸುಲಭವಾಗಿರುವ ಮತ್ತು ಅವು ಉತ್ತರಿಸಬಹುದಾದಂತಹ ಪ್ರಶ್ನೆಗಳನ್ನು ಅವರಿಗೆ ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಅಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂತಹ ಪ್ರಶ್ನೆಗಳು ಬಂದಾಗ ಆ ಮಗು ಉತ್ತರವನ್ನು ಉತ್ತರಿಸಲಿಕ್ಕೆ ಸುಲಭವಾಗ್ತದೆ. ಈಗ ಉದಾಹರಣೆಗೆ ನಾವಿಲ್ಲಿ ನೋಡೋದಾದರೆ ಆ ಪ್ಯಾಕೇಜ್ ಯಾವ ರೀತಿಯಾಗಿದೆ ಅಂತಂದರೆ, ಡೈಗ್ರಾಮ್ಗಳನ್ನು, ನಮ್ಮ ವಿಜ್ಞಾನದಲ್ಲಿ ಪ್ರಮುಖವಾಗಿ ಬರುವಂಥದ್ದು ಚಿತ್ರಗಳು ಅಂತ ನಾನು ಹೇಳ್ತೀನಿ. ಅದು ಭೌತಶಾಸ್ತ್ರದಲ್ಲಿ ಅಥವಾ ರಸಾಯನಶಾಸ್ತ್ರದಲ್ಲಿ, ಜೀವಶಾಸ್ತ್ರಗಳಲ್ಲಿ ಚಿತ್ರಗಳೇನು ಬರ್ತವೆ, ಆ ಪ್ರಮುಖ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿದರೆ 10 ಅಂಕಗಳು ಬರ್ತವೆ ಅದರಲ್ಲಿ. ಅಂದರೆ ಆ ಮಗು ಎಕ್ಸಾಮಿಗೆ ಹೋಗೋ ಪೂರ್ವದಲ್ಲೇ 10 ಅಂಕಗಳನ್ನು ಪಡ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ನಮಗೆ ಒಂದಿಷ್ಟು ಪ್ರಮುಖ ಪಾಠಗಳು ಇರೋ 13 ಪಾಠಗಳಲ್ಲಿ ಕೆಲವು 8 ಪಾಠಗಳನ್ನು ಆ ಮಗು ನೋಡಿಕೊಂಡಿದ್ದೆ ಆದರೆ ಅದರ ಕೆಲವು ಪ್ರಮುಖ ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಹೋಗಿದ್ದೆ ಆದರೆ ಆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಂಡ್ರೆ 40 ಅಂಕಗಳನ್ನು ಪಡ್ಕೊಳ್ಬೋದು. ಈಗ ಉದಾಹರಣೆಗೆ ಇಲ್ಲಿ ನಾವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಹೇಳುವಂಥ ಒಂದು ಪಾಠ ಇದೆ. ಈ ವರ್ಷದ ಒಂದು ವಿಶೇಷತೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಅಂತಂದರೆ, 5 ಅಂಕದ ಪ್ರಶ್ನೆ ಏನಿದೆ ನಮಗೆ ಈ ಹಿಂದಿನ ಎಕ್ಸಾಮ್ಗಳಲ್ಲಿ ನಿರ್ದಿಷ್ಟತೆ ಇರಲಿಲ್ಲ. ಅದು ಭೌತಶಾಸ್ತ್ರದಲ್ಲಾದರೂ ಬರ್ಬೋದಿತ್ತು, ರಸಾಯನಶಾಸ್ತ್ರದಲ್ಲಾದರೂ ಬರ್ಬೋದಿತ್ತು, ಅಥವಾ ಜೀವಶಾಸ್ತ್ರದಲ್ಲಾದರೂ ಬರ್ಬೋದಿತ್ತು. ಹಾಗಾಗಿ ನಾವು ಮಕ್ಕಳಿಗೆ ನಾವು ಹೇಳುವಾಗಲೂ ಕೂಡ 5 ಅಂಕದ ಪ್ರಶ್ನೆ ಯಾವ ಭಾಗದಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಈ ವರ್ಷ ಅದನ್ನು ಪರ್ಟಿಕ್ಯುಲರ್ ಆಗಿ ಜೀವಶಾಸ್ತ್ರದಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಜೊತೆಗೆ ಈ ವರ್ಷ ಇನ್ನೊಂದು ಬದಲಾವಣೆ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡಿದ್ದಾರೆ ಅಂತಂದರೆ, ಅಥವಾ ಪ್ರಶ್ನೆಗಳೇನಿವೆ, ನಮಗೆ ಪ್ರತಿ ವರ್ಷವೂ ಅಥವಾ ಪ್ರಶ್ನೆಗಳು ಇರ್ತಿತ್ತು. ಈಗ 2 ಅಂಕದ 2 ಅಥವಾ ಪ್ರಶ್ನೆಗಳು, 3 ಅಂಕದ 4 ಅಥವಾ ಪ್ರಶ್ನೆಗಳು, ಹಾಗೂ 4 ಅಂಕದ 2 ಅಥವಾ ಪ್ರಶ್ನೆಗಳು ಇಷ್ಟೇ ಇರ್ತಿತ್ತು. 5 ಅಂಕದ ಪ್ರಶ್ನೆಗಳಿಗೆ ಅಥವಾ ಪ್ರಶ್ನೆಗಳು ಇರಲಿಲ್ಲ. ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ, 5 ಅಂಕದ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೊಡ್ತಾರೆ. ಈ ಅಥವಾ ಪ್ರಶ್ನೆ ಈ ಮಕ್ಕಳಿಗೆ ಬಹಳಷ್ಟು ಅನುಕೂಲಕಾರಿಯಾಗಿದೆ ಹೆಚ್ಚಿನ ಅಂಕಗಳನ್ನು ಪಡೆಯುವಲ್ಲಿ. ಯಾಕೆ ಅಂತಂದರೆ, ಮೊದಲನೇದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಈ ಒಂದು ಪ್ರಮುಖ ಜೀವಶಾಸ್ತ್ರದ ಪಾಠದ ಮೇಲೆ 5 ಅಂಕದ ಪ್ರಶ್ನೆಗಳು ಬರ್ತವೆ. ಆ 5 ಅಂಕದ ಪ್ರಶ್ನೆಗಳು ಕೂಡ 3 ಮತ್ತು 2 ಅಂಕಗಳಾಗಿ ಒಡೆದು ಕೇಳಲಾಗ್ತದೆ ಎ ಮತ್ತು ಬಿ ಸೆಕ್ಷನ್ನಲ್ಲಿ. ಇದರ ಮೇಲೆ ಬರುವಂಥ ಅಥವಾ ಪ್ರಶ್ನೆ ಕೂಡ ಅದೇ ಪಾಠದ್ದೇ ಆಗಿರೋದ್ರಿಂದಾಗಿ ಆ ಮಗು 7 ಅಂಕದ ಏನು ಆ ಪಾಠ ಇದೆ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ, ಈಗಾಗಲೇ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ, ಅದರಲ್ಲೂ ಕೂಡ ಆ ಎಲ್ಲ ಪ್ರಶ್ನೆಗಳು ಕವರ್ ಆಗಿದೆ. ಸೊ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಚಿತ್ರದ 10 ಅಂಕಗಳು ಹಾಗೂ ಈ ಜೀವಿಗಳ ಸಂತಾನೋತ್ಪತ್ತಿ ಹೇಗೆ ನಡೆಸ್ತವೆ ಈ ಪಾಠದ 5 ಅಂಕಗಳು, ಈಗ ಒಟ್ಟಾರೆ ಪಾಸಾಗಲಿಕ್ಕೆ ಆಂತರಿಕ ಅಂಕಗಳನ್ನು ಹೊರತುಪಡಿಸಿ ಏನು 13 ಅಂಕಗಳು ಬೇಕಾಗಿದೆ, 15 ಅಂಕಗಳು ಆ ವಿದ್ಯಾರ್ಥಿಗೆ ಎಕ್ಸಾಮಿಗೆ ಹೋಗೋ ಪೂರ್ವದಲ್ಲೇ ಒಂದು ರೀತಿಯ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುವಂಥ ಸಾಧ್ಯತೆ ಈ ವರ್ಷ ಬಹಳ ಇದೆ. ಹಾಗಾಗಿ ವಿದ್ಯಾರ್ಥಿ ವಿಜ್ಞಾನ ವಿಷಯವನ್ನು ಈ ಸತಿ ಕಳೆದೆಲ್ಲ ವರ್ಷಗಳಿಗಿಂತ ಬಹಳ ಉತ್ತಮವಾಗಿ ಖುಷಿಯಾಗಿ ಬರಿಬೋದು ಅಂತ ಅನ್ನಿಸ್ತದೆ.
ಅಂದರೆ ನೀವು ಸಹಜವಾಗಿ ಪರೀಕ್ಷೆಗೆ ಹೋಗಿ, ಹೌದು. ಆತಂಕ ಬೇಡ, ಹೌದು. ಯಾವುದೇ ಹೌದು. ಗಾಬರಿ ಆಗುವಂಥದ್ದು ಹೌದು. ಬೇಡ. ಹೌದು. ಯಾಕಂದರೆ ಈಗಾಗಲೇ ನಾವು ತಿಳಿಸ್ತಾ ಇದ್ದೇವೆ ಯಾವುದನ್ನು ನೀವು ಅಭ್ಯಾಸ ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ಯಾಕಂದರೆ ಇವೆಲ್ಲ ಭೇದಗಳು ಈಗಾಗಲೇ ತಮಗೆ ಬಿಚ್ಚಿಡಲಾಗಿದೆ. ಯಾವುದನ್ನು ತಾವು ಅಭ್ಯಾಸ ಮಾಡಿದಾಗ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆಯಬಹುದು ಅನ್ನುವುದಕ್ಕೆ ಏನೈತಿ ಒಂದು ರೀತಿಯಿಂದ ಸಹಾಯಕವಾದಂಥ ಒಂದು ಇದು ಅಂತ ಹೇಳ್ಬೋದು. ಈಗ ಸರ, ಈ ಅನ್ವಯಿಕ ಪ್ರಶ್ನೆಗಳು ಅನ್ನುವಂಥದ್ದು ಒಂದು ಮಾತು ಬರ್ತೈತಿ, ಎಸ್ ಸರ್. ಹೌದಾ ಸರ್? ಅದರೊಳಗೆ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಆ ಪ್ರಶ್ನೆಗಳು ಇದರಲ್ಲಿ ಇರುತ್ತವೆಯೋ ಅಥವಾ ಇದ್ದರೆ ತಮ್ಮ ಸಲಹೆ ಸೂಚನೆಗಳು? ಎಂದಿನಂತೆ ಪ್ರತಿ ವರ್ಷದಂತೆ ಈ ಸಲನೂ ಅನ್ವಯಿಕ ಪ್ರಶ್ನೆಗಳು ಇದ್ದಿರ್ತದೆ ಸರ್. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿದ್ದಿರ್ತದೆ ಅಂದರೆ, ಜ್ಞಾನಕ್ಕೆ ಸಂಬಂಧಪಟ್ಟಂತಹ 16 ಅಂಕದ ಪ್ರಶ್ನೆಗಳಿದ್ದಿರ್ತದೆ. ಅದೇ ರೀತಿ ತಿಳುವಳಿಕೆಗೆ ಸಂಬಂಧಪಟ್ಟಂಗೆ 32 ಅಂಕದ ಪ್ರಶ್ನೆಗಳಿದ್ದಿರ್ತದೆ. ಅದೇ ರೀತಿ ಅನ್ವಯ ಥರದ ಪ್ರಶ್ನೆಗಳು 12 ಅಂಕಕ್ಕಿದ್ದಿರ್ತದೆ ಸರ್. ಆಮೇಲೆ ಕೌಶಲ್ಯ ಸರ್ ಹೇಳ್ದಂಗೆ ಚಿತ್ರಕ್ಕೆ ಸಂಬಂಧಪಟ್ಟಿದ್ದು 12 ಅಂಕದ ಪ್ರಶ್ನೆಗಳು ಇದ್ದಿರ್ತದೆ. ಈಗ ಅನ್ವಯ ಥರದ ಪ್ರಶ್ನೆಗಳು ಅಂದರೆ ಏನು ಹೊಸದೇನಲ್ಲ ಸರ್. ಪಾಠದ ಒಳಗಡೆ ಇರುವಂತಹ ಪ್ರಶ್ನೆಗಳನ್ನೇ ಕೇಳಿರ್ತಾರೆ. ಕೇಳುವಂತಹ ವಿಧಾನಗಳು ಏನಿದ್ದಿರ್ತದೆ ಅಂದರೆ ಬೇರೆ ಬೇರೆ ಆಗಿದ್ದಿರ್ತದೆ ಸರ್. ಈಗ ಉದಾಹರಣೆಗೆ, ಈಗ ಬೆಳಕು ಅನ್ನುವಂತಹ ಒಂದು ಪಾಠದಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನುವಂಥ ಒಂದು ಪಾಠ ಇದೆ ಸರ್. ಅದರಲ್ಲಿ ಸಮೀಪ ದೃಷ್ಟಿ ದೋಷ ಅನ್ನುವಂತಹ ಒಂದು ಪರಿಕಲ್ಪನೆ ಇದೆ. ಆ ಸಮೀಪ ದೃಷ್ಟಿ ದೋಷ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಸಮೀಪ ದೃಷ್ಟಿ ದೋಷ ಎಂದರೇನು, ಅದಕ್ಕೆ ಕಾರಣಗಳು ಏನು, ಅದನ್ನು ನಿವಾರಣೆ ಮಾಡಲಿಕ್ಕೆ ನೀವು ಏನೇನು ಕ್ರಮಗಳನ್ನು ಕೈಗೊಳ್ತೀರಿ, ಇದು ನೇರವಾದಂತಹ ಪ್ರಶ್ನೆ. ಈಗ ಸಮೀಪ ದೃಷ್ಟಿ ದೋಷವನ್ನು ಬೇರೆ ರೀತಿಯಲ್ಲಿ ಚಿತ್ರದ ರೂಪದಲ್ಲಿ ಕೊಟ್ಟಿರ್ತಾನೆ. ಸಮೀಪ ದೃಷ್ಟಿ ದೋಷದ ಚಿತ್ರವನ್ನು ಕೊಟ್ಟು ಇದು ಯಾವ ದೃಷ್ಟಿ ದೋಷ, ಇದರ ನಿವಾರಣೆಗೆ ನೀವು ಯಾವ ಮಸೂರವನ್ನು ಬಳಕೆ ಮಾಡ್ತೀವಿ, ಇದೇ ಏನಾಗ್ಬಿಡ್ತದೆ ಸರ್, ಅನ್ವಯ ಥರದ ಪ್ರಶ್ನೆ ಆಗಿರ್ತದೆ. ಅಥವಾ ಇನ್ನೂ ಸುಲಭವಾಗಿ ಹೇಳಬೇಕಾದ್ರೆ, ಒಂದು 10ನೇ ತರಗತಿಯ ವಿದ್ಯಾರ್ಥಿ ಕೊನೆಯ ಬೆಂಚಲ್ಲಿ ಕೂತಿದ್ದಾನೆ ಸರ್. ಅವನಿಗೆ ಶಿಕ್ಷಕರು ಬರೆದಿರುವಂತಹ ಗಣಿತದ ಅಥವಾ ವಿಜ್ಞಾನದ ಅಕ್ಷರಗಳು ಸ್ಪಷ್ಟವಾಗಿ ಅವರಿಗೆ ಕಾಣಿಸ್ತಾ ಇರೋದಿಲ್ಲ. ಹಾಗಾದರೆ ಅವನಿಗೆ ಇರುವಂತಹ ದೋಷ ಯಾವುದು, ಹಾಗಾದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಅವ ಏನು ಕ್ರಮವನ್ನು ಕೈಗೊಳ್ಳಬೇಕು? ಸೊ ರಮೇಶ್ ಅನ್ನುವಂಥ ವಿದ್ಯಾರ್ಥಿ ಅಥವಾ ಸುರೇಶ್ ಅನ್ನುವಂಥ ವಿದ್ಯಾರ್ಥಿ, ಅಲ್ಲಿ ಒಂದು ವಿದ್ಯಾರ್ಥಿಯ ಹೆಸರನ್ನು ಕೊಟ್ಟು ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಕೆಲವೊಂದಿಷ್ಟು ಮಕ್ಕಳು ಏನಾಗ್ಬಿಡ್ತಾರೆ ಅಂದರೆ ಗಲಿಬಿಲಿ ಆಗಿಬಿಟ್ಟಿರ್ತಾರೆ. ಈ ರಮೇಶ ಸುರೇಶ ಯಾರು ಪುಸ್ತಕದಲ್ಲಿ ಇದ್ದಿರೋದಿಲ್ಲ, ಹೌದಾ, ಗಣಿತ ಶಿಕ್ಷಕರು ಇರೋದಿಲ್ಲ, ವಿಜ್ಞಾನ ಶಿಕ್ಷಕರು ಆ ಒಂದು ಪಠ್ಯಕ್ರಮದಲ್ಲಿ ಇರದೇ ಇರೋದರಿಂದ ಸೊ ಇದು ನಮಗೆ ಸಂಬಂಧ ಇರೋದಿಲ್ಲ, ಈ ಪ್ರಶ್ನೆ ನಮಗೆ ಅನ್ವಯ ಆಗೋದಿಲ್ಲ ಅಂತ ತಿಳ್ಕೊಂಡು ಅದನ್ನು ಬಿಟ್ಟುಬಿಟ್ಟಿರ್ತಾರೆ. ಅದಕ್ಕೆ ಅನ್ವಯ ಥರದ ಪ್ರಶ್ನೆಗಳನ್ನು ಪ್ರತಿ ವರ್ಷ ಕೇಳ್ತಾರೆ, ಈ ವರ್ಷವೂ ಕೇಳ್ತಾರೆ. ಆದರೆ ಕೇಳುವಂತಹ ಉದ್ದೇಶ ಏನಂದರೆ, ಮಗು 100% ಏನಾಗಬೇಕು, ವಿದ್ಯಾರ್ಥಿ ಆ ಪಾಠದಲ್ಲಿ ಬರುವಂತಹ ಎಲ್ಲ ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡಬೇಕು. ಗಿಳಿ ಪಾಠಕ್ಕೆ ಮೊರೆ ಹೋಗದೆ ಅಲ್ಲಿ ಬರುವಂಥ ಎಲ್ಲ ಪರಿಕಲ್ಪನೆಗಳನ್ನು ಓದಬೇಕಾಗ್ತದೆ. ಯಾಕಂದರೆ ಆ ಮುಂದೆ ವಿದ್ಯಾರ್ಥಿಗಳು ವಿಜ್ಞಾನ ಲೈನಲ್ಲಿ ಹೋಗಬೇಕಂತ ಇಚ್ಛೆ ಪಟ್ಟಿದ್ರೆ ನೀಟು, JEE ಬೇರೆ ಬೇರೆ ಪರೀಕ್ಷೆಗಳಿಗೆ ಅಣಿಯಾಗಬೇಕಾಗಿರ್ತದೆ. ಅವಾಗ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಆ ಅನ್ವಯ ಥರದ ಪ್ರಶ್ನೆಗಳನ್ನು ಅಳವಡಿಕೆ ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ. ಈ ಸಲನೂ ಇರ್ತದೆ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಈಗ ಗಿಳಿ ಪಾಠ ಅಂತ ಅಂದಾಕ್ಷಣ ಇದು ಒಂದು ರೀತಿಯಿಂದ ಮುಜುಗರವಾಗಿ ತಾವು ಕೇಳ್ಕೊಬೋದು. ಗಿಳಿ ಪಾಠ ಅಂದಾಕ್ಷಣ ಏನೈತಿ, ಆ ಗಿಳಿಗೆ ಏನು ಕಲಿಸ್ತೀವೋ ಅದಟ ಕಲ್ತಿರ್ತೈತೆ ಅದು. ಆ ರೀತಿ ಗಿಳಿ ಪಾಠ ಬಿಟ್ಟು ಏನೈತಿ ನೀವು ವಿವರವಾದಂಥದ್ದನ್ನೇತಿ ತಿಳ್ಕೊಳ್ಳೋ ಸಂಬಂಧ ಗಿಳಿ ಪಾಠದ ಒಂದು ಉದಾಹರಣೆ ಕೊಟ್ಟಂಥದ್ದು ಇದೆ ಸರ್. ಈಗ ಇನ್ನೊಂದು ಕೇಳಬೇಕಾಗಿತ್ತಂತ ಏನು ಅಂತಂದರೆ, ಈಗ ವಿದ್ಯಾರ್ಥಿಗಳು ಪಾಸಾಗಿ ಹೆಚ್ಚಿನ ಅಂಕಗಳನ್ನು ಪಡೆದಾಗ ತಂದೆ ತಾಯಿಗಳೇ ಸಂತಸವಾಗ್ತೈತಿ. ವಿಷಯವರು ಕಡಿಮೆ ಅಂಕ ಬಿದ್ದಾಗ ಶಿಕ್ಷಕರಿಗೆ ಏನೈತಿ ಒಂದು ರೀತಿಯಿಂದ ಏನಪ್ಪ ನನ್ನ ವಿಷಯದಾಗ ಏನೈತಿ ಭಾಳ ಕಡಿಮೆ ಅಂಕ ತೊಗೊಂಡ. ಆದರೆ ಅದೇ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದು ಆ ವಿಷಯವನ್ನು ಏನೈತಿ ಪಾಸಾದ್ರೆ ಏನೈತಿ ಎಲ್ಲಕ್ಕಿಂತ ತಂದೆ ತಾಯಿಗಿಂತ ಹೆಚ್ಚಿಗೆ ಗೌರವ ಏನೈತಿ ಶಿಕ್ಷಕರಿಗೆ ಸಿಗ್ತೈತಿ. ಈ ಸಲ ಏನೈತಿ ವಿದ್ಯಾರ್ಥಿಗಳು ಆ ರೀತಿ ಮಾಡಬಹುದಾ ಅನ್ನುವಂಥದ್ದು ಏನು? ಭಾಳ ಒಳ್ಳೆಯ ಕ್ವಶನ್ ಇದು. ಯಾಕೆ ಅಂತಂದರೆ ಪ್ರತಿ ವರ್ಷ SSLC ರಿಸಲ್ಟ್ ಬಂದಾಗ ವಿಜ್ಞಾನ ಎಲ್ಲ ಶಾಲೆಯಲ್ಲಿ ಸಾಮಾನ್ಯವಾಗಿ ಗಣಿತ ಮತ್ತು ವಿಜ್ಞಾನದ ವಿಷಯಗಳೇ ಆ ಶಾಲೆಯ ಪರ್ಸೆಂಟೇಜನ್ನು ನಿರ್ಧಾರ ಮಾಡುವಂಥ ಪೊಸಿಷನ್ನಲ್ಲಿ ಇರ್ತದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ವಿಜ್ಞಾನ ವಿಷಯದಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳೋದು, ಅಂದರೆ ಎವರೇಜ್ ಆಗಿ ನೋಡಿದಾಗ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳೋದನ್ನು ನಾವು ಗಮನಿಸ್ತೀವಿ. ಸೊ ಇದಕ್ಕೆ ಕಾರಣ ಇಷ್ಟು, ಈಗಾಗಲೇ ನಾವು ಹೇಳಿದಾಗೆ ಸರ್ ಹೇಳಿದ್ರು ಅನ್ವಯಿಕ ಪ್ರಶ್ನೆಗಳು ಅಂತ. ಉಳಿದ ವಿಷಯಗಳಿಗಿಂತ ವಿಜ್ಞಾನ ಯಾಕೆ ಸ್ವಲ್ಪ ಬದಲಾವಣೆ ಆಗ್ತದೆ ಅಂತಂದರೆ, ವಿಜ್ಞಾನ ನಮ್ಮ ಬದುಕು,
ನಮ್ಮ ಸುತ್ತಮುತ್ತಲು ನಡೆಯುವಂತಹ ಅನೇಕ, ಈಗ ಉದಾಹರಣೆಗೆ ಬೆಳಕಿನ ವಕ್ರೀಭವನ ಕ್ರಿಯೆ ಇರ್ಬೋದು, ಬೆಳಕಿನ ಪ್ರತಿಫಲನ ಇರ್ಬೋದು, ಈ ಪ್ರಶ್ನೆಗಳು ಏನಾಗ್ಬಿಡ್ತಿತ್ತು ಅಂತಂದರೆ ನೇರವಾಗಿ ಪ್ರತಿಫಲನ ಅಂದರೇನು, ವಕ್ರೀಭವನ ಅಂದ್ರೇನು ಅಂತ ಕೇಳೋ ಬದಲಿಗೆ ಆ ವಕ್ರೀಭವನ ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಿತ್ತು. ಉದಾಹರಣೆ ಕಾಮನಬಿಲ್ಲು ಉಂಟಾಗುವುದು ಕೂಡ ಒಂದು ವಕ್ರೀಭವನದ ಕಾರಣದಿಂದ ಉಂಟಾಗುವುದು. ಆಕಾಶ ನೀಲಿ ಬಣ್ಣದಲ್ಲಿ ಕಾಣುವಂಥದ್ದು ಹಗಲಿನಲ್ಲಿ, ಅದು ಕೂಡ ವಕ್ರೀಭವನದ ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ. ಆ ಮಗು ಆ ಒಂದು ವಿಷಯವನ್ನು, ಆ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಆ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಗಿಳಿಪಾಠದ್ದನ್ನು ನೀವು ಹೇಳಿದ್ರೆ ಅದನ್ನು ಸ್ವಲ್ಪ ನಾನು ಹೇಳ್ಬಿಡ್ತೀನಿ. ನಾವು ಗಿಳಿಪಾಠ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ವಿಜ್ಞಾನ ವಿಷಯದಲ್ಲಿ ಇದಮಿತ್ತಮ್ ಹೇಳುವಂತಹ ಪ್ರಶ್ನೆಗಳು ಬಹಳ ಕಡಿಮೆ ಬರ್ತದೆ. ಅಂದರೆ ಎಂದರೇನು ಪ್ರಶ್ನೆಗಳು. ಸೊ ಇದನ್ನು ಕಡಿಮೆ ಮಾಡಿ ಅನ್ವಯಿಕ ಪ್ರಶ್ನೆಗಳಿಗೆ ಮೊರೆ ಹೋಗಿದ್ರ ಕಾರಣ ಏನು ಅಂತಂದರೆ, ಆ ವಿದ್ಯಾರ್ಥಿ ಮುಂದೆ PUC ಲೆವೆಲಿಗೆ ಹೋದಾಗ ವಿಜ್ಞಾನ ವಿಭಾಗವನ್ನೇ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಆತ ಎದುರಿಸುವಂಥ ಸಮಸ್ಯೆಗಳನ್ನ ನಾವು SSLCಲೇ ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ PUCಯಲ್ಲಿ ಉತ್ತಮ ಅಂಕಗಳನ್ನು ಪಡಿಬೋದು. ಮುಂದೆ ಆತ ವಿಜ್ಞಾನ ವಿಷಯದಲ್ಲಿ ಮುಂದುವರೆದಾಗ ಆತ ಸೈಂಟಿಸ್ಟ್ ಆಗ್ಬೋದು, ಅಥವಾ ಇಂಜಿನಿಯರ್ ಆಗ್ಬೋದು, ಅಥವಾ ಡಾಕ್ಟರ್ ಆಗ್ಬೋದು. ಇಂಥ ಪ್ರಮುಖ ಹುದ್ದೆಗಳಿಗೆ ಹೋದಾಗ ಆ ಏನು ಆಪ್ಟಿಟ್ಯೂಡ್ ಇದೆ ಅಥವಾ ಆತನ ಸ್ಕಿಲ್ ಏನಿದೆ ಅದು ಹೆಚ್ಚುತ್ತಾ ಹೋಗ್ತದೆ, ಡೆವಲಪ್ಮೆಂಟ್ ಬಹಳ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಆತನ ಮಾನಸಿಕ ಶಕ್ತಿಯನ್ನು, ಅಥವಾ ನಾವೇನು ಹೇಳ್ತೀವಿ ಕ್ರಿಯಾತ್ಮಕತೆ, ಕ್ರಿಯಾಶೀಲತೆ, ಆ ಕ್ರಿಯೇಟಿವಿಟಿಯನ್ನು ಒರೆಗಲ್ ಹಚ್ಚಲಿಕ್ಕೆ ಇಲ್ಲಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಆ ರೀತಿಯ HOT ಕ್ವಶನ್ಗಳು, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಗಳನ್ನು ನಾವು ಹೆಚ್ಚಾಗಿ ಇಲ್ಲಿ ಕೇಳ್ತೀವಿ. ಹೆಚ್ಚಾಗಿ ಅಂತಂದರೆ ಅದಕ್ಕೊಂದು ಲಿಮಿಟ್ ಇದೆ. ಈಗಾಗಲೇ ನಾವು ಹೇಳಿದ್ವಲ್ಲ, ಅದು 20% ಮಾತ್ರ ಇರ್ತದೆ. ಉಳಿದ 80% ಏನು ಪ್ರಶ್ನೆಗಳಿರ್ತವೆ ಎಲ್ಲ ವಿದ್ಯಾರ್ಥಿಗಳು ಸರಳವಾಗಿ ಉತ್ತರಿಸುವಂಥ ಪ್ರಶ್ನೆಗಳೇ ಇರ್ತವೆ. ವಿದ್ಯಾರ್ಥಿಗಳು ಆ ಪ್ರಶ್ನೆಗಳನ್ನು ನೋಡಿ ಗಾಬರಿಗೊಂಡು ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬೋದು, ತಮಗೆ ಬರುವಂಥ ಪ್ರಶ್ನೆಗಳನ್ನು ಮರೆತು ಅದನ್ನು ಬರೀದೇ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಇಷ್ಟು ವರ್ಷ ನಮ್ಮ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳು ಅಥವಾ ಉತ್ತರ ಏನು ಬಂದಾಗ, ರಿಸಲ್ಟ್ ಬಂದ ನಂತರ ಕಡಿಮೆ ಅಂಕಗಳು ಬರೋ ಸಾಧ್ಯತೆ ಇತ್ತು. ಆದರೆ ಈ ವರ್ಷ ಆಗಿರುವಂಥ ಬದಲಾವಣೆಗಳು ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಕಾನ್ಫಿಡೆನ್ಸನ್ನು ತಂದು ಈ ವರ್ಷ ಹೆಚ್ಚಿನ ಪರ್ಸೆಂಟೇಜ್ ಅಥವಾ ಎವರೇಜ್ ಕೂಡ ಹೆಚ್ಚಾಗಿ ವಿಜ್ಞಾನದಲ್ಲಿ ಬರ್ಬೋದು ಅಂತ ನಾವೆಲ್ಲ ವಿಜ್ಞಾನ ಶಿಕ್ಷಕರು ಆಶಿಸ್ತಾ ಇದ್ದೀವಿ ಸರ್. ಯಾಕಂತಂದರೆ ಕೇವಲ ಮೊಬೈಲಿಗೆ ಅಂಟಿಕೊಂಡು ಇನ್ನಿತರ ವಿಷಯಗಳನ್ನು ಏನೈತಿ ಫಾಲ್ತು ವಿಷಯಗಳನ್ನು ನೋಡ್ತಾ ಟೈಮ್ ಪಾಸ್ ಮಾಡ್ತಿರ್ತೀವಿ. ಅದಕ್ಕೇನೈತಿ ಅವೆಲ್ಲವನ್ನು ಬಿಟ್ಟು ಈಗ ಗುರುಗಳು ಹೇಳಿದ ಹಾಗೆ ಮುಂದಿನ ಭವಿಷ್ಯದ ಬಗ್ಗೆ, ಅಂದರೆ ಮುಂದೆ PUCಗೆ ನಾನು ಏನು ಮಾಡಬೇಕು ಅನ್ನುವಂಥ ವಿಚಾರಗಳು ಈಗ ಬಂದಾಗ ನೀವು ಪರೀಕ್ಷೆಯಲ್ಲಿ ತುಂಬ ಚಾಕುಚಕ್ಯತೆಯಿಂದ ಪಾಸ್ ಆಗ್ತೀರಿ ಅನ್ನೋದಕ್ಕೇನೈತಿ ಒಂದು ಕಿವಿಮಾತು ಗುರುಗಳು ಹೇಳಿದ್ರಿ. ಈಗ ಸರ್ ಅದೇ ರೀತಿಯಾಗಿ ಮಕ್ಕಳು ಕಲಿಕೆಯಲ್ಲಿ ಮುಂದುವರೆದಾಗ ಅಥವಾ ಅವರಿಗೆ ತಾವು ಸಲಹೆ ಕೊಡುವಂಥ ಯಾವ ರೀತಿಯಾಗಿ ಸಲಹೆ ಕೊಡ್ತೀರಿ? ಈಗ ನಾವೆಲ್ಲ SLC ಬಗ್ಗೆ ಮಾತಾಡಬೇಕಾದ್ರೆ ಈ ಸಲ ರಿಸಲ್ಟ್ ಯಾವ ರೀತಿಯಾಗಿ ಜಾಸ್ತಿ ಮಾಡಬೇಕು, ಇದು ಒಂದು ರಾಮದುರ್ಗ ತಾಲೂಕಿಂದಲ್ಲ ಜಿಲ್ಲೆಯಾದ್ಯಂತ ಅಥವಾ ರಾಜ್ಯಾದ್ಯಂತ ಇದೇ ವಿಷಯವನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರಸ್ತುತ ನ್ಯೂಸ್ ಪೇಪರಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೀವಿ. ಆದರೆ ನಾವು ಮುಂದುವರಿತಾ ಇರುವಂತಹ ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಕಡಿಮೆ ಮಾಡ್ತಾ ಇದ್ದೀವಿ ಒಂದು ಎಲ್ಲೋ ಒಂದು ಸ್ವಲ್ಪ ಅನ್ನಿಸ್ತಾ ಇದೆ. ಯಾಕಂದರೆ ಆ ಮಕ್ಕಳು ಜೂನ್ ತಿಂಗಳಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಸಿಲೆಬಸನ್ನು ತಗೊಂಡು ಸ್ವಲ್ಪ ಎಲ್ಲ ಒಂದು ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕೊನೆಯ ಹಂತಕ್ಕೆ ಬಂದಿದ್ದಾರೆ. ನಾವು ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇದ್ದಿರ್ತಾರೆ, ಕಲಿಕೆಯಲ್ಲಿ ಮುಂದುವರೆದಿರುವಂತಹ ಮಕ್ಕಳು ಇದ್ದಿರ್ತಾರೆ. ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರ ಒಂದು ಗುರಿ ಏನಿದ್ದಿರ್ತದಂದರೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲಿ ಎಂದು. ಆದರೆ ಕೆಲವೊಂದಿಷ್ಟು ನಿರ್ದಿಷ್ಟವಾದಂತಹ ವಿದ್ಯಾರ್ಥಿಗಳು, ಸಾಮಾನ್ಯವಾಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಭಾಳ ಮುಂದಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಭಾಳಷ್ಟು ವಿದ್ಯಾರ್ಥಿಗಳು ಮುಂದಿರ್ತಾರೆ. ಅವರಿಗೆ ನಾವು ಏನು ಮಾಡಬೇಕಾಗ್ತದೆ ಅಂದರೆ ಕೇವಲ ಈಗ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೋರ್ಡಿಂದ ಬಿಟ್ಟಿದ್ದಾರೆ, ಅಥವಾ 2 ಪ್ರಿಪರೇಟರಿ ಎಕ್ಸಾಮ್ ಇವಾಗ ಆಲ್ರೆಡಿ ಮುಗಿದಿದೆ ಸರ್, ಇನ್ನು ಒಂದು ಪ್ರಿಪರೇಟರಿ ಎಕ್ಸಾಮು ನಡೀತಾ ಇದೆ. ಈ 7 ಕ್ವಶನ್ ಪೇಪರು ಅಥವಾ 2025 3 ಕ್ವಶನ್ ಪೇಪರು, ಒಂದು 10 ಕ್ವಶನ್ ಪೇಪರ್ ಇಟ್ಕೊಂಡು ಇದರಲ್ಲಿರುವಂಥ ಎಲ್ಲ ಪರಿಕಲ್ಪನೆಗಳನ್ನು ಓದು, ನೀನು 80ಕ್ಕೆ 80 ಅಥವಾ ಔಟ್ ಮಾಡ್ತೀಯ ಅನ್ನೋದು ಒಂದು ತಪ್ಪು ಕಲ್ಪನೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಎಲ್ಲ ಪರಿಕಲ್ಪನೆಗಳು ಆ ಪಾಠದಲ್ಲಿ ಬಂದಿರೋದಿಲ್ಲ ಸರ್. ಯಾಕಂದರೆ ಕೆಲವು ಪರಿಕಲ್ಪನೆಗಳನ್ನು ನಾವು ಅಥವಾ ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಅದನ್ನು ನಿರ್ಲಕ್ಷ್ಯ ಮಾಡಿರ್ತೀವಿ. ಯಾಕಂದರೆ ಆ ಪ್ರಶ್ನೆ ಯಾವುದೇ ಕ್ವಶನ್ ಪೇಪರಲ್ಲಿ ಬಂದಿರೋದಿಲ್ಲ. ಈಗ ಉದಾಹರಣೆಗೆ ಮಸೂರದ ಸಾಮರ್ಥ್ಯ ಅನ್ನುವಂತಹ ಒಂದು ಪರಿಕಲ್ಪನೆ ಇದೆ. ಮಸೂರದ ಸಾಮರ್ಥ್ಯದ ಮೇಲೆ 1 ಅಂಕದ ಪ್ರಶ್ನೆಗಳು, ಅದನ್ನು ನಿಮಗೆ ಮಸೂರದ ಸಾಮರ್ಥ್ಯದ ಏಕಮಾನ ಅದು ಡಯಾಪ್ಟರ್ ಅಂತ ಬರೀತಾರೆ. ಅದರ ಮೇಲೆ ಲೆಕ್ಕಗಳು ಯಾವುದೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿಲ್ಲ, ಪ್ರಿಪರೇಟರಿ ಎಕ್ಸಾಮಲ್ಲಿ ಬಂದಿಲ್ಲ. ಸೊ ಮಕ್ಕಳು ಅದನ್ನು ಕಡೆಗಣಿಸಲಿಕ್ಕೆ ಹೋಗಬಾರ್ದು. ಸೊ ಮಕ್ಕಳು 80ಕ್ಕೆ 80 ಯಾವ ರೀತಿಯಾಗಿ ಪಡಿತಾ ಇದ್ದಿರ್ತಾರೆ, ಅಂಥ ವಿದ್ಯಾರ್ಥಿಗಳು ಆ ಪಾಠದಲ್ಲಿ ಬರುವಂತಹ ಪ್ರತಿಯೊಂದು ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ
ಅಕ್ಷರದಿಂದ ಅಕ್ಷರ ಓದಿದ್ದೇ ಆದರೆ ಅವರು 80ಕ್ಕೆ 80ರಲ್ಲಿ ಪಡೆಯೋದಕ್ಕೆ ಯಾವುದೇ ಸಂದೇಹ ಇಲ್ಲ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹೌದು, ಯಾಕಂತಂದರೆ ವಿದ್ಯಾರ್ಥಿಗಳೇ ಇನ್ನೊಂದು ಪ್ರಮುಖವಾದಂಥ ವಿಷಯ ಹೇಳಬೇಕಾಗಿರುತ್ತೆ ಏನು ಅಂತಂದರೆ 10ನೇ ತರಗತಿ ವಿದ್ಯಾರ್ಥಿಗಳು ತಮಗೆ ಯಾವುದಾದರೂ ಡೌಟ್ ಬಂದರೆ ಅಥವಾ ಏನೋ ಕೇಳಬೇಕಾಗಿದೆ ಅಂತ ಅಂದಾಕ್ಷಣ ಇದೇ ಕಾರ್ಯಕ್ರಮದಲ್ಲಿ ಕಮೆಂಟ್ ಬಾಕ್ಸ್ ಅಂತ ಇರುತ್ತೆ. ಆ ಕಮೆಂಟ್ ಬಾಕ್ಸ್ ಒಳಗೆ ಏನೈತಿ ನೀವು ಆ ಪ್ರಶ್ನೆಗಳನ್ನು ಕೇಳಿ. ನಿಮಗೆ ಆ ಪ್ರಶ್ನೆಗಳಿಗೆ ಏನೈತಿ ಸರ್ ಏನೈತಿ ನೇರವಾಗಿ ನಿಮಗೆ ಅದ ಕಮೆಂಟ್ ಒಳಗೆ ಏನೈತಿ ಅವರು ಉತ್ತರವನ್ನು ನೀಡ್ತಾರೆ ಅನ್ನುವಂಥದ್ದು ಇದೊಂದು ಪ್ಲಸ್ ಪಾಯಿಂಟ್ ನಿಮಗೆ. ಯಾಕಂದರೆ ಪ್ರತಿಯೊಂದು ವಿಷಯವನ್ನು ಏನೈತಿ ಅಭ್ಯಾಸ ಮಾಡಿ ತಿಳ್ಕೊಬೇಕಾಗಿರ್ತೈತಿ ಅನ್ನುವಂಥ ಸಂದರ್ಭದಾಗ ಯಾವುದೇ ಒಂದು ಪ್ರಶ್ನೆ ನಿಮಗೆ ಕಾಡ್ತೈತಪ್ಪ ಅಂತಂದ್ರೆ ಏನೈತಿ ನೀವು ಯಾವಾಗ ಬೇಕಾದಾಗ ಪ್ರಶ್ನೆ ಕೇಳ್ರಿ. ಅವರು ತಮ್ಮ ಶಾಲಾ ಅವಧಿಯ ನಂತರ ಶ್ರಮ ವಿಶ್ರಾಂತಿ ಅಥವಾ ಬಿಡುವು ಸಮಯ ನೋಡಿಕೊಂಡು ಏನೈತಿ ನಿಮ್ಮ ಪ್ರಶ್ನೆಗಳಿಗೆ ಏನೈತಿ ಅದರೊಳಗೆ ಉತ್ತರ ಕೊಡ್ತಾರೋ. ಯಾಕಂದರೆ ನಾವು ಹೊಸದಾಗಿ ಇದೊಂದು ಅದರೊಳಗೆ ಪ್ಲಸ್ ಪಾಯಿಂಟ್ ಮಾಡಿದ್ದೇವೆ. ಯಾಕಂದರೆ ಶಿಕ್ಷಕರಿಗೆ ನೀವು ಇಷ್ಟೆಲ್ಲ ಸಂದರ್ಶನ ಮಾಡಿದರೆ ಯಾವುದೇ ಡೌಟ್ ಇದ್ದರೆ ಏನೈತಿ ಅದರೊಳಗೆ ನೀವು ಉತ್ತರಿಸಿ ಅಂದಾಗ ಎಲ್ಲರೂ ಏನೈತಿ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಇದೊಂದು ನಿಮಗೆ ಒಂದು ಶುಭ ಸಂದೇಶ ಅಥವಾ ಶುಭಾವಕಾಶ ಅಂತ ಹೇಳ್ಬೋದು. ಸರ್, ಈಗ ಹೇಳಬೇಕಾಗಿದ್ದು ಇನ್ನೊಂದು ವಿಷಯ ಏನು ಅಂತಂದರೆ ಈ ವರ್ಷ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಅಂದರೆ ಜಟಿಲವಾಗಿ ಅಂತೂ ಇದ್ದೇ ಇರ್ತೈತಿ. ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗೆ ಏನೂ ತೊಂದರೆ ಇರೋಂಗಿಲ್ಲ. ಸ್ವಲ್ಪ ಏನೋ ನನಗೆ ಇದಿಗಿದೆ ಐತಿಪ್ಪ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಏನು ಸರಳ ಇಲ್ಲ ಕ್ವಶ್ನ್ ಪೇಪರ್ ಅನ್ನುವಂಥದ್ದು ಒಂದು ಅಂಜಿಕೆ ಇರ್ತೈತಿ. ಅಂದರೆ ಈ ಸಲ ಏನೈತಿ ಸರಳ ಆಗಿದೆಯಾ ಅನ್ನುವಂಥದ್ದು ಏನೈತಿ ಒಂದು ಪ್ರಶ್ನೆ. ಈ ವರ್ಷದ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಸರಳ ರೂಪದಲ್ಲೇ ಇರ್ತದೆ. ಸರಳ ರೂಪ ಅಂತಂದರೆ ನಾವು ಈಗಾಗಲೇ ಮೊದಲೇ ಹೇಳಿದ ಹಾಗೆ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಉತ್ತರಿಸುವಂಥ ಪ್ರಶ್ನೆಗಳು ಇದರಲ್ಲಿ ಬರ್ತದೆ. ಅಂದರೆ ಈಗ ಪ್ರಮುಖವಾಗಿ ನಾವು ಮಿಷನ್ 45+ ಅಂತ ಏನು ಮಾತಾಡಿದ್ವಿ ಅದರ ಪ್ರಕಾರ ಈಗಾಗಲೇ ಕೆಲವೊಂದಿಷ್ಟು ವ್ಯಾಖ್ಯಾನಗಳಿರ್ಬೋದು, ನಿಯಮಗಳಿರ್ಬೋದು, ಚಿತ್ರಗಳಿರ್ಬೋದು, ಹಾಗೆ ವಿವರಣೆಗಳಿರ್ಬೋದು. ಈಗ ಉದಾಹರಣೆಗೆ ಓಮ್ನ ನಿಯಮ, ಜೌಲನ ಉಷ್ಣೋತ್ಪಾದನಾ ನಿಯಮ, ಬೆಳಕಿನ ಪ್ರತಿಫಲನದ ನಿಯಮಗಳು, ಹಾಗೆ ಫ್ಲೆಮಿಂಗನ ಲೆಫ್ಟ್ ಹ್ಯಾಂಡ್ ರೂಲ್ ಇರ್ಬೋದು, ಬಲಗೈ ಹೆಬ್ಬೆರಳ ನಿಯಮ ಇರ್ಬೋದು. ಈ ರೀತಿ ನಿಯಮಗಳನ್ನು ಈಗಾಗಲೇ ನಾವು ಆ ಮಕ್ಕಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ಈಗಾಗಲೇ ಮಾದರಿ 4 ಪ್ರಶ್ನೆ ಪತ್ರಿಕೆಗಳಲ್ಲಿ ಹಾಗೂ 2 ಪ್ರಿಪರೇಟರಿಗಳಲ್ಲೂ ಕೂಡ ಅಂಥ ಪ್ರಶ್ನೆಗಳು ಸಾಕಷ್ಟು ಬಂದಿವೆ. ಹಾಗಾಗಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಅವರು ಎದೆಗುಂದದೆ ಧೈರ್ಯವಾಗಿ ಯಾವುದೇ ರೀತಿ ಭಯವನ್ನು ಬಿಟ್ಟು ಎಕ್ಸಾಮನ್ನು ಬರೀಬಹುದು. ಹಾಗೆ ಸಾಕಷ್ಟು ವಿಚಾರಗಳು ಈಗಾಗಲೇ ವಿದ್ಯಾರ್ಥಿಗಳಿಗೆ ಇಂಥ ಪ್ರಶ್ನೆಗಳು ಬರ್ತವೆ, ಇಂಥ ಪ್ರಶ್ನೆಗಳನ್ನು ತಾನು ಬರೀಬಹುದು, ಈ ಪ್ರಶ್ನೆಗಳನ್ನು ನಾನು ಉತ್ತರ ರೆಡಿ ಮಾಡ್ಕೊಂಡಿದ್ದೀನಿ ಅಂತಂದಾಗ ಆತ್ಮಸ್ಥೈರ್ಯ ಹೆಚ್ಚಾದಾಗ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಪಡುವಂಥ ಸಾಧ್ಯತೆ ಇರ್ತದೆ ಕೆಲವೊಂದು ಮಕ್ಕಳು. ಯಾಕಂತಂದರೆ ಭಯ ಇದ್ದಾಗ ಏನಾಗ್ಬಿಡ್ತದೆ, ಎಷ್ಟು ಮಾಡಿದರೂ ತನ್ನ ಹತ್ರ ವಿಜ್ಞಾನ ಏನು ಪ್ರಶ್ನೆ ಪತ್ರಿಕೆ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳೋದು ಆಗೋದಿಲ್ಲ ಹೇಳುವಂಥ ಒಂದು ಏನು ಪೂರ್ವಾಗ್ರಹ ಪೀಡಿತ ಆಗಿಬಿಟ್ರೆ ಆವಾಗ ಆ ಮಗು ಏನಾಗ್ತಾನೆ ತಾನು ಬರುವಂಥ ಪ್ರಶ್ನೆಗಳಿಗೂ ಉತ್ತರಿಸದೇ ಇರುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಮಂಡಳಿಯವರು ಎಲ್ಲ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯವನ್ನು ಧೈರ್ಯವಾಗಿ ಉತ್ಸಾಹದಿಂದ ಬರೀಬೇಕು ಅಂಥೇಳಿ ಈ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಪ್ರತಿ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷದ ನಮ್ಮ SSLC ವಿಜ್ಞಾನ ಪ್ರಶ್ನೆ ಪತ್ರಿಕೆ ಏನಿದೆ ಸ್ವಲ್ಪ ಮಟ್ಟದಲ್ಲಿ ಸರಳೀಕರಣಗೊಂಡಿದೆ. ಎಂದಿನಂತೆ ಅನ್ವಯಿಕ ಪ್ರಶ್ನೆಗಳು ಇದ್ದೇ ಇರ್ತದೆ, ಆದರೆ ಅದನ್ನು ಹೊರತುಪಡಿಸಿ ಕೂಡ ಉಳಿದ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತಮವಾಗಿ ಬರೆಯುವಂಥ ಎಲ್ಲ ಸಾಧ್ಯತೆಗಳು ಇವೆ. ಈಗ ನೀವು ಕೇಳಿರ್ಬೋದು, ಯಾಕಂತಾರೆ ನೀವು ಹೇಳಿದ್ರಿ ಅದಷ್ಟು ನಾವು ಅಭ್ಯಾಸ ಮಾಡಿದ್ದೀವಿ, ನಮಗೆ ಇದೇ ಪ್ರಶ್ನೆ ಬೀಳ್ತೈತಿ ಅಂತಿತ್ತು ಸರ್, ಅದನ್ನು ನಾವು ಅಭ್ಯಾಸ ಮಾಡಿದ್ದೀವಿ, ಅದು ಬಿಟ್ಟು ಇನ್ನೊಂದು ಪ್ರಶ್ನೆ ಬಿತ್ತು ನೋಡ್ರಿ ಅನ್ನುವಂಥ ಸಂದರ್ಭಗಳು ಬರ್ಬೋದು. ಯಾಕಂತಂದ್ರೆ ಪ್ರಶ್ನೆ ಪತ್ರಿಕೆ ತಯಾರಾಗುವುದು ಏನೈತಿ ಅವು ಗೌಪ್ಯವಾಗಿರ್ತಾವೆ. ಅದಕ್ಕೆ ಏನೈತಿ ಕೆಲವೊಂದು ಪ್ರಶ್ನೆಗಳನ್ನು ಏನೈತಿ ಸೀಮಿತವಾದಂಥ ಪ್ರಶ್ನೆಗಳು ಇದರಲ್ಲಿ ಬೀಳುವ ಸಾಧ್ಯತೆಗಳಿವೆ ಅನ್ನುವಂಥದ್ದಕ್ಕೆ ಮಾತ್ರ ಇದು ಹೇಳ್ಬೋದು. ಯಾಕಂದರೆ ನೀವು ಹೇಳಿದ್ರಿ ಇವು ಪ್ರಶ್ನೆಯನ್ನು ಬೀಳಲಿಲ್ಲ ಅನ್ನುವಂಥದ್ದು, ಯಾಕಂದ್ರೆ ಎಲ್ಲ ಬಿಚ್ಚಿ ಹೇಳಂಗಿಲ್ಲ, ಅವ್ರು ಡಿಪಾರ್ಟ್ಮೆಂಟು ಇರ್ತೈತಿ, ಅದರೊಳಗೆ ಕೆಲವು ಸೀಕ್ರೆಟ್ ಇರ್ತಾವೆ. ಹೀಗಾಗಿ ಎಲ್ಲ ಪ್ರಶ್ನೆಗಳು ಇವಾಗ ಬೀಳ್ತಾವೆ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ರೀತಿ ಹೆಚ್ಚೇನೈತಿ ನಾವು ಹೇಳಿದಂಥ ಪ್ರಶ್ನೆಗಳು ಬೀಳಬಹುವ ಸಾಧ್ಯತೆಗಳಿವೆ ಅನ್ನುವಂಥದ್ದು ಮಾತ್ರ ಇಲ್ಲಿ ಹೇಳ್ಬೋದು ನಾವು. ಸರಿ, ಮುಂದುವರೆದು ಏನಂತಂದರೆ ಪರೀಕ್ಷೆಯ ಒಂದು ಸಮಯ ಪಾಲನೆ ಕೂಡ ಇಲ್ಲಿ ನೋಡಬೇಕಾಗ್ತೈತಿ. ಯಾಕಂದ್ರೆ ಕೆಲವೊಂದು ಹಳ್ಳಿಯಿಂದ ಹುಡುಗರು ಬರ್ತಿರ್ತಾವೆ, ಬಸ್ ಲೇಟ್ ಆಗಿರ್ತೈತಿ ಅಥವಾ ಏನಾರು ಇರ್ತೈತಿ, ಅದಕ್ಕೆ ಒಂದು ಅರ್ಧ ತಾಸು ಆತ್ಮ ಅಂದರೆ ಎಕ್ಸಾಮ್ ಕಲಾವ್ ಮಾಡಿಕೊಡಂಗಿಲ್ಲ. ಮೇಲಾಗಿ ಅಭ್ಯಾಸ ಮಾಡಬೇಕಾಗಿತ್ತು ಅಂದರೆ ಕರೆಂಟ್ ಒಂದು ಕಾಡಿಸ್ತಿರ್ತೈತಿ. ಇವೆಲ್ಲವನ್ನು ಒಳಗಿಟ್ಟುಕೊಂಡು ಸಮಯ ಪ್ರಜ್ಞೆ ಯಾವ ರೀತಿಯಾಗಿ ತಾವು ಪರಿಗಣಿಸ್ತೀರಿ? ಇದೊಂದು ಉತ್ತಮವಾದ ಪ್ರಶ್ನೆ ಸರ್. ಸೊ ಸಮಯ ಪಾಲನೆ ಅದು ಪರೀಕ್ಷೆಯಲ್ಲಿ ಇರ್ಬೋದು ಅಥವಾ ಪರೀಕ್ಷೆಯ ಪೂರ್ವದಲ್ಲಿ ಓದುವಂತಹ ಒಂದು ಪ್ರಕ್ರಿಯೆಯಲ್ಲಿನೂ ಇದ್ದಿರ್ಬೋದು. ಯಾವ ವಿಷಯಗಳು ತಮಗೆ ಭಾಳ ಕ್ಲಿಷ್ಟಕರವಾಗಿದೆ ಅವುಗಳಿಗೆ ಜಾಸ್ತಿ ಸಮಯವನ್ನು ನಾವೇನು ಮಾಡಬೇಕಾಗ್ತದೆ ಅಂದರೆ ಕೊಡಬೇಕಾಗ್ತದೆ. ಆಮೇಲೆ ಯಾವ ವಿಷಯಗಳು ನಿಮಗೆ ಬರ್ತಾ ಇದೆ ಆ ವಿಷಯಗಳಿಗೆ ಕಡಿಮೆ ಅವಧಿಯನ್ನು ಕೊಟ್ಟರೆ ಸಾಕು.
ಅದೇ ರೀತಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಎಷ್ಟು ಅಂಕಗಳು ಎಂದು ತಮಗೆಲ್ಲ ಗೊತ್ತಿದೆ. ಅದೇ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಈಗ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ 3 ಗಂಟೆ 15 ನಿಮಿಷ ಏನಿದ್ದಿರ್ತದೆ ಅಂದರೆ ಅವಧಿ ಇದ್ದಿರ್ತದೆ. ಆ ಒಂದು ಅವಧಿಯಲ್ಲಿ ತಮಗೆ ಯಾವ ಪ್ರಶ್ನೆಗಳಿಗೆ ಮೊದಲು ಉತ್ತರ ಬರ್ತದೆ ಅದನ್ನು ಮೊದಲು ಏನು ಮಾಡಬೇಕಾಗುತ್ತದೆ ಅಂದರೆ ತಾವು ಸ್ಪಷ್ಟವಾಗಿ ಬರೀಬೇಕಾಗ್ತದೆ. ಆಮೇಲೆ ತದನಂತರ ಕೆಲವೊಂದಿಷ್ಟು ಪ್ರಶ್ನೆಗಳು ತಮಗೆ ಅರ್ಥ ಆಗ್ತಾ ಇದ್ದಿರೋದಿಲ್ಲ, ಅದನ್ನು ಕೊನೆಯ ಒಂದು ಹಂತದಲ್ಲಿ ಬರೀಬೇಕಾಗಿರ್ತದೆ. ಇಲ್ಲಿ ನಾವು ಅಂಕಗಳ ಜೊತೆಗೆ ಸಮಯವನ್ನು ಹೊಂದಾಣಿಕೆ ಮಾಡ್ಕೊಳ್ಬೇಕಾಗ್ತದೆ ಸರ್. ಅಲ್ಲಿ 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳು 8 ಇರ್ತದೆ ಸರ್. ಪ್ರತಿ ಪ್ರಶ್ನೆಗೆ 2 ನಿಮಿಷದ ಹಾಗೆ 16 ನಿಮಿಷಗಳನ್ನು ನಾವು ಯಾವುದಕ್ಕೆ ತೆಗೆದುಕೊಳ್ಬೇಕಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ 1 ಅಂಕದ ಪ್ರಶ್ನೆಗಳು 8 ಇರ್ತದೆ, ಅದಕ್ಕೆ ಸಹ 1 ವಾಕ್ಯದಲ್ಲಿ ಬರೀತಾ ಇರಬೇಕು ಅಥವಾ 1 ಶಬ್ದದಲ್ಲಿ ಬರೆಯುವಂತಹ ಉತ್ತರಗಳಿದ್ದಿರ್ತದೆ. ಅದನ್ನು ಸ್ವಲ್ಪ ನಾವು ವಿಚಾರ ಮಾಡಿ ಕರೆಕ್ಟಾಗಿ ಬರೀಬೇಕು. ಅದಕ್ಕೆ 2 ನಿಮಿಷವನ್ನು ನಾವು ಏನು ಮಾಡ್ಕೊಳ್ಬೇಕು, ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ 2 ಅಂಕದ ಪ್ರಶ್ನೆಗಳು 2 ಇರ್ತಾವೆ ಸರ್. ಅದಕ್ಕೆ ಪ್ರತಿಯೊಂದು ಪ್ರಶ್ನೆಗೆ ನಾವು ಸರಿಸುಮಾರಾಗಿ 4 ನಿಮಿಷವನ್ನು ತೆಗೆದುಕೊಳ್ಬೇಕಾಗುತ್ತೆ ಸರ್. ಸೊ 4 ನಿಮಿಷ ಅಂದರೆ 8 4 32 ಅಂದರೆ 32 ನಿಮಿಷವನ್ನು ನಾವು ಏನು ಮಾಡ್ಕೊಳ್ಬೇಕಾಗ್ತದೆ, ತೆಗೆದುಕೊಳ್ಬೇಕಾಗ್ತದೆ. ಅದೇ ರೀತಿ 3 ಅಂಕದ ಪ್ರಶ್ನೆಗಳು 9 ಇರ್ತದೆ, ಅವುಗಳಿಗೆ ನಾವು ಸರಿಸುಮಾರಾಗಿ 6 ನಿಮಿಷವನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ 9 6 54 ಆಗ್ತದೆ, 54 ನಿಮಿಷಗಳು, ಸರಿಸುಮಾರು 1 ಗಂಟೆ. ಯಾಕಂದರೆ ಜಾಸ್ತಿ ಅಂಕಗಳು ಬರೋದು ನಮಗಲ್ಲೇ 27 ಅಂಕಗಳು ಅದರಲ್ಲಿ ಬರ್ತಾ ಇರ್ತದೆ, ಅದಕ್ಕೆ ನಾವು ತೆಗೆದುಕೊಳ್ಬೇಕು. ಆಮೇಲೆ ಕೊನೆಯದಾಗಿ 4 ಅಂಕದ ಪ್ರಶ್ನೆಗಳು 4 ಇರ್ತದೆ ಸರ್. ಪ್ರತಿಯೊಂದಕ್ಕೂ 8 ನಿಮಿಷವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ, 32 ನಿಮಿಷ. ಆಮೇಲೆ 5 ಅಂಕದ ಪ್ರಶ್ನೆ ಸರ್ ಹೇಳ್ದಂಗೆ ಒಂದೇ ಇದ್ದಿರ್ತದೆ, ಅದಕ್ಕೆ ನಾವು ಸರಿಸುಮಾರಾಗಿ 10 ನಿಮಿಷವನ್ನು ತೆಗೆದುಕೊಂಡ್ರೆ 2 ಗಂಟೆ 40 ನಿಮಿಷದಲ್ಲಿ ನಾವು ಈ ವಿಜ್ಞಾನ ಪೇಪರನ್ನು ಅತ್ಯಂತ ಸುಲಭವಾಗಿ ಬರಿಬಹುದು. ಆಮೇಲೆ ಇನ್ನೊಂದು ಕಿವಿ ಮಾತನ್ನು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಸರ್ ಹೇಳ್ದಂಗೆ ಈ ವರ್ಷ 29 ಅಂಕಗಳು ಕ್ವಶನ್ ಪೇಪರ್ ನಾವು ಬರೀಬೇಕಾಗಿರೋದು 80, ಆದರೆ ಪ್ರಶ್ನೆ ಪತ್ರಿಕೆ ಇರೋದು 109 ಅಂಕಗಳಿಗೆ. ಅಥವಾ ಪ್ರಶ್ನೆಗಳು ಏನಿದ್ದಿರ್ತದೆ ನಮಗೆ ಸಮಯ ಸಾಕಷ್ಟು ಇದ್ದಿರ್ತದೆ, ಆ ಅವಧಿಯಲ್ಲಿ ಅಥವಾ ಪ್ರಶ್ನೆಗಳಿಗೂ ನಾವು ಏನು ಮಾಡಬೇಕಾಗ್ತದೆ, ಉತ್ತರಿಸಬೇಕಾಗ್ತದೆ. ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ನಾವು ಕೂತಾಗ ನಾವು ಬರೆದಿರುವಂಥ ಉತ್ತರ ಸರಿ ಎಂದೇ ಅನಿಸಿರ್ತದೆ, ಆದರೆ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದ ನಂತರ ಹೌದಪ್ಪ ಇದು ಈ ರೀತಿ ಮಾಡಬಾರ್ದಾಗಿತ್ತು ಒಂದು ಸ್ವಲ್ಪ ನಮಗೆ ತಪ್ಪು ಅನಿಸ್ತದೆ, ನಮಗೆ ಇದಾಗ್ತದೆ. ಅದಕ್ಕೆ ನಮಗದು ಇನ್ನೊಂದು ನಾವು ಎಲ್ಲ ಓದಿರ್ತೀವಿ ಹೌದಾ, ಇನ್ನೊಂದು ಅಥವಾ ಪ್ರಶ್ನೆಗೆ ನಾವು ಉತ್ತರ ಬರೆದಿದ್ರೆ ಯಾವುದಕ್ಕೆ ಜಾಸ್ತಿ ಅಂಕಗಳು ಬರ್ತದೆ ಅದರಲ್ಲಿ ವ್ಯಾಲ್ಯೂಯೇಷನಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಪೂರ್ಣ ಅಂಕಗಳನ್ನು ಕೊಡುವಂಥ ಸಂದರ್ಭಗಳು ಅಧಿಕವಾಗಿದ್ದಿರ್ತದೆ. ಸೊ ಈ ರೀತಿಯಾಗಿ ಸಮಯ ಪಾಲನೆ ಮಾಡಿ ಕೊನೆಯಲ್ಲಿ ಯಾವುದು ಅಂಕಗಳಲ್ಲಿ ಯಾವುದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದರಲ್ಲಿ ನೀವು ಪೆನ್ಸಿಲಲ್ಲಿ ಒಂಚೂರು ಅಂಡರ್ಲೈನ್ ಮಾಡಿಬಿಟ್ರೆ ವ್ಯಾಲ್ಯೂಯೇಷನ್ ಮಾಡೋರಿಗೂ ಏನಾಗ್ತದೆ ಅಂದರೆ ಹೌದಪ್ಪ ಈ ವಿದ್ಯಾರ್ಥಿ ಎಲ್ಲ ಪರಿಕಲ್ಪನೆಗಳನ್ನು ಬರೆದಿದ್ದಾನೆಂದು ಸುಲಭವಾಗಿ ಸಿಗ್ತದೆ. ಆಮೇಲೆ ಇನ್ನೊಂದು ಅಂಶ ಏನಂದರೆ ಪ್ರಶ್ನೆ ಸಂಖ್ಯೆಯನ್ನು ಮಕ್ಕಳು ಸರಿಯಾಗಿ ಹಾಕಬೇಕು. ಯಾವುದೇ ಒಂದು ವ್ಯಾಲ್ಯೂಯೇಷನನ್ನು ನಾವು ನೋಡ್ತಾ ಇರ್ತೀವಿ, ಸೊ ಅದು ಪ್ರಶ್ನೆ ಸಂಖ್ಯೆ 18 ಇದ್ದಿರ್ತದೆ, 8 ಹಾಕಿರ್ತಾರೆ ಅಥವಾ ಅವರು ಹಾಕದೇ ಇದ್ದಿರ್ಬೋದು. ಆವಾಗ ಆ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಅಥವಾ ಅನುತ್ತೀರ್ಣರಾಗುವಂತಹ ಸಂದರ್ಭಗಳು ಜಾಸ್ತಿ ಇದ್ದಿರ್ತದೆ. ಸೊ ಇವೆಲ್ಲ ಅಂಶಗಳನ್ನು ನಾವೇನು ಮಾಡ್ಕೊಳ್ಬೇಕಂದ್ರೆ ಆ ಒಂದು ಪರೀಕ್ಷೆಯ ಸಮಯದಲ್ಲಿ ಸಮಯ ಪಾಲನೆಯನ್ನು ಮಾಡಬೇಕಂತ ತಮ್ಮಲ್ಲಿ ಹೇಳ್ತಾರೆ. ಯಾಕಂತಂದರೆ ಈ ಸಮಯ ಪಾಲನೆ ಅಂತ ಅಂದಾಕ್ಷಣ ಇಲ್ಲಿ ಹೇಳಿದರು 1 ಪ್ರಶ್ನೆ 2 ಪ್ರಶ್ನೆ 3 ಪ್ರಶ್ನೆ, ಈ ಪ್ರಶ್ನೆಗಳಿಗೆ ಬಂದಾಗ ಎಷ್ಟೆಷ್ಟು ಸಮಯ ನಿಮಗೆ ಹತ್ತತೈತಿ ಅದು ಪ್ರಶ್ನೆ ಬರೀ ಉತ್ತರ ಕೊಡಬೇಕಾದ್ರೆ ಅಂತನ್ನುವಂಥದ್ದು. ಆದರೆ ಇನ್ನುವಂಥದ್ದು ಪ್ರಮುಖವಾದಂಥದ್ದು ಏನು ಅಂತಂದರೆ ಚಾನ್ಸ್ ಕೊಟ್ಟಂಗೆ ಪರ್ಯಾಯ ವ್ಯವಸ್ಥೆ ಇದರೊಳಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ 2 ಪ್ರಶ್ನೆಗಳಿಗೆ ಯಾವುದಾದ್ರೂ ಆಯ್ಕೆ ಪ್ರಶ್ನೆಗಳು ಬಂದಾಗ 2 ಪ್ರಶ್ನೆಗಳಿಗೆ ನೀವು ಉತ್ತರ ಬರೆದಾಗ ಯಾವುದು ಸರಿ ಇದೆ ಅದಕ್ಕೆ ಮಾರ್ಕ್ಸ್ ಬೀಳ್ತಾವೆ ಅನ್ನುವಂಥದ್ದು ಏನೈತಿ ಇದರೊಳಗೆ. ಯಾಕಂದರೆ 2 ಬರೆದ ತಪ್ಪು ಅನ್ನುವಂಥದ್ದಲ್ಲ, ನಿಮಗೆ ಯಾವುದು ಸರಿ ಐತಿ, ಹಿಂದಾಡಿಸಿ ಸಮಯ ಸಿಕ್ಕೈತಿ, ನಾನು ಬರೆದಿದ್ದು ಸ್ವಲ್ಪ ಡೌಟ್ ಐತಿ, ಇದನ್ನು ಬರೀಬಹುದಲ್ಲ ಅನ್ನುವಂಥ ಪ್ರಶ್ನೆ ಬಂದಾಗ ನೀವು ಅದನ್ನು ಕೂಡ ತಪ್ಪದೇ ಬರೀರಿ. ಯಾಕಂದರೆ ಮೊನ್ನೆದು ಏನೈತಿ ಬರೆದಿದ್ದ ಸರಿ ಇತ್ತಂದ್ರೆ ಅದಕ್ಕಂತೂ ಮಾರ್ಕ್ಸ್ ಬಿದ್ದೇ ಬಿಡ್ತಾವೆ. 2ನೇದು ತಪ್ಪಾಗಿತ್ತಪ್ಪ ಅಂದ್ರೆ ಅದಕ್ಕೆ ಯಾಕೆ ಸಾಕ್ಕಾರ, ಅಥವಾ ಅದು ಸರಿ ಇತ್ತು 1ನೇದು ತಪ್ಪಿತ್ತಪ್ಪ ಅಂದ್ರೆ ಸರಿ ಇದ್ದದಕ್ಕೆ ಏನೈತಿ ನಿಮಗೆ ಮಾರ್ಕ್ಸ್ ಸಿಗ್ತಾವೆ ಅನ್ನುವಂಥದ್ದು ಒಂದು ಭೇದ ಇಲ್ಲಿ ಸ್ಪಷ್ಟವಾದಂಗೆ ಆಯ್ತು. ಯಾಕಂದರೆ ನಾವು ಬರೆದು ಬಂದಿರಿ ಒಂದೇ ಬರ್ತೀನಿ, ಈ ತಪ್ಪೈತಿ ಅದೊಂದು ಬರ್ದಿತ್ತು ಅಂದ್ರೆ ನನಗೆ ಮಾರ್ಕ್ಸ್ ಸಿಕ್ತಿತ್ತು ಅನ್ನುವಂಥ ಡೌಟು ನಿಮಗೆ ಏನೈತಿ ಕ್ಲಿಯರ್ ಆದಂಗೆ ಆಯ್ತು. ಈಗ ಇನ್ನು ಮುಂದಿನವಾಗಿ ಅಂತಂದ್ರೆ ಮಕ್ಕಳು ವಿಜ್ಞಾನ ಉತ್ತರಗಳನ್ನು ಹೇಗೆ ಬರೆಯಬೇಕು ಅನ್ನುವಂಥದ್ದು ಪ್ರಶ್ನೆ. ಅಂದರೆ ವಿಜ್ಞಾನ ಅಂದಾಗ ಏನೈತಿ ಪ್ರಶ್ನೆ ಬರ್ತೈತಿ, ಪ್ರಶ್ನೆಗೆ ಉತ್ತರ ಬರೆಯಲೇಬೇಕಾದಂಥದ್ದು, ಬರೀಲಿಕ್ಕಂದ್ರೆ ರೀತಿ ಮಾರ್ಕ್ಸ್ ಅಂತೂ ಇರೋಂಗಿಲ್ಲ. ಇದನ್ನು ತಾವು ಯಾವ ರೀತಿಯಾಗಿ ಪರಿಗಣಿಸ್ತೀರಿ ಸರ್? ಈ ವಿಜ್ಞಾನಕ್ಕೆ ಉತ್ತರಗಳನ್ನು ಹೇಗೆ ಬರೀಬೇಕು ಸರ್ ಹೇಳಿದ್ದಕ್ಕೆ 1-2 ಪಾಯಿಂಟ್ ಆ್ಯಡ್ ಮಾಡಿ ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಟೈಮ್ ಮ್ಯಾನೇಜ್ಮೆಂಟನ್ನು ಸರ್ ಹೇಳಿದ್ರು.
ಚಿತ್ರಗಳನ್ನು ಬಿಡಿಸುವಾಗ ನಮ್ಮ ಮಕ್ಕಳು ಭಾಳಷ್ಟು ಟೈಮ್ ತೆಗೆದುಕೊಳ್ಳೋದನ್ನು ನೋಡಿದ್ವಿ ನಾವು. ಈಗ ಉದಾಹರಣೆಗೆ ಜೀವಶಾಸ್ತ್ರ ಚಿತ್ರಗಳನ್ನು ಬಿಡಿಸುವಾಗ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾರೆ. ಈಗ ಏನು ಮಾಡಬೇಕು ಅವರು, ಹೇಗೆ ಪ್ರಶ್ನೆಗಳಿಗೆ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ಹೇಳಿದ್ವು, ಅದೇ ರೀತಿ ಚಿತ್ರಗಳನ್ನು ಬಿಡಿಸುವಾಗ ಸಾಮಾನ್ಯವಾಗಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಿನ ಚಿತ್ರಗಳನ್ನು ಬಿಡಿಸುವಾಗ 2 ನಿಮಿಷ ತಗೊಂಡು ಆ ಚಿತ್ರಗಳನ್ನು ಬಿಡಿಸ್ಬೋದು. ವಿಜ್ಞಾನದ ಭೌತ ವಿಜ್ಞಾನ ಚಿತ್ರಗಳು, ರಸಾಯನ ವಿಜ್ಞಾನ ಚಿತ್ರಗಳನ್ನು ಸ್ವಲ್ಪ ಬೇಗ ಬಿಡಿಸ್ಕೊಂಡ್ರೆ, ಜೀವವಿಜ್ಞಾನ ಚಿತ್ರಗಳೇನಿವೆ, ಅದು ಹೃದಯದ ಚಿತ್ರ ಇರ್ಬೋದು ಅಥವಾ ಮೆದುಳಿನ ಚಿತ್ರಗಳಿರ್ಬೋದು, ಸ್ವಲ್ಪ ಕ್ಲಿಷ್ಟ ಅನ್ನಿಸ್ತದೆ. ಹಾಗಾಗಿ ಅಲ್ಲಿ 3 ರಿಂದ 4 ನಿಮಿಷದ ಒಳಗಾಗಿ ಆ ಚಿತ್ರಗಳನ್ನು ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಸಮಯದ ನಿರ್ವಹಣೆ ಮಾಡ್ತಾ ಮಾಡ್ತಾ ನಾವು ಚಿತ್ರಗಳನ್ನು ಬಿಡಿಸುವಾಗ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಬಿಟ್ಟರೆ ಅದು ಮುಂದಿನ ಪ್ರಶ್ನೆಗಳಿಗೆ ನಮ್ಗೆ ಉತ್ತರಿಸಲಿಕ್ಕೆ ಇಲ್ಲಿ ಸಮಸ್ಯೆ ಆಗ್ತದೆ. ಹಾಗಾಗಿ ಅದು ಒಂದು ವಿಚಾರವನ್ನು ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಬೇಕು. ಈಗಲಿಂದನೇ ಟೈಮ್ ಇಟ್ಟು ಆ ಚಿತ್ರಗಳನ್ನು ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅಲ್ಲೂ ಕೂಡ ನಾವು ಹೆಚ್ಚಿನ ಸಮಯವನ್ನು ವೇಸ್ಟ್ ಮಾಡದೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು. ಇನ್ನು ವಿಜ್ಞಾನ ಉತ್ತರಗಳನ್ನು ಹೇಗೆ ಉತ್ತರಿಸಬೇಕು, ಇಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಲೇಬೇಕು. ಯಾವುದೇ ಸಬ್ಜೆಕ್ಟ್ ಇದ್ರೂ ಕೂಡ ಉತ್ತರ ಬರೀಲೇಬೇಕು. ಇಲ್ಲದೆ ಹೋದರೆ ಅಂಕಗಳು ಸಿಗೋದಿಲ್ಲ, ನಿಮಗೆ ಮುಂದೆ ಕ್ಲಾಸ್ಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ಬೇರೆ ವಿಚಾರ. ವಿಜ್ಞಾನ ಉತ್ತರಗಳನ್ನು ಹೇಗೆ ಉತ್ತರಿಸಬೇಕು ಅಂತಂದರೆ, ನಮಗೆ ಏನು ಪ್ರಶ್ನೆ ಕೇಳಿರ್ತಾರೆ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಬರಬೇಕು. ಈಗ ಉದಾಹರಣೆಗೆ ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ ಇರ್ಬೋದು, ಅಥವಾ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ ಇರ್ಬೋದು. ಈ ಪ್ರಶ್ನೆಗಳು ಬಂದಾಗ ನಮಗೆ ಅಲ್ಲಿ ಇರ್ತದೆ, ಹೆಚ್ಚಿನ ಉಷ್ಣತೆಯಲ್ಲಿ, ಹೆಚ್ಚಿನ ಗಾಳಿಯಲ್ಲಿ ನಾವು ಸಲ್ಫೈಡ್ ಅದರನ್ನು ಕಾಸುವಿಕೆಯನ್ನು ಹುರಿಯುವಿಕೆ ಅಂತ ಕರಿತೀವಿ. ನಮಗಿಲ್ಲಿ ಹೆಚ್ಚಿನ ಉಷ್ಣತೆ, ಹೆಚ್ಚಿನ ಗಾಳಿ, ಆ ಹುರಿಯುವಿಕೆ ಪ್ರಶ್ನೆಗೆ ಆ ಹೆಚ್ಚಿನ ಗಾಳಿ ಹೇಳುವಂಥ ಪಾಯಿಂಟ್ ಬರದಿಲ್ಲ ಹುಡುಗ ಹೇಳಾದರೆ ಅದಕ್ಕೆ ನಾವು ಅಂಕಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅಂದರೆ ಬಹಳ ನಿರ್ದಿಷ್ಟತೆ ಇರ್ತದೆ ಅಲ್ಲಿ ಉತ್ತರವನ್ನು ಬರೆಯುವಾಗ. ಇದೊಂದು ಎಕ್ಸಾಂಪಲ್ ನಾನು ಕೊಟ್ಟಿರೋದಷ್ಟೇ. ಸೊ ವಾಯುವಿಕ ಅವಾಯುವಿಕ ಉಸಿರಾಟ, ಕೆಲವು ವಿದ್ಯಾರ್ಥಿಗಳನ್ನ ನಾವು ನೋಡಿರ್ತೀವಿ ಪೇಪರ್ ವ್ಯಾಲ್ಯೂಷನ್ಗೆ ಹೋದಾಗ ಆ ಉತ್ತರಗಳನ್ನು ಕರೆಕ್ಟಾಗಿ ಬರೆದಿದ್ದಾರೆ ವ್ಯತ್ಯಾಸಗಳಲ್ಲಿ. ಆದರೆ ವಾಯುವಿಕಕ್ಕೆ ಇರಬೇಕಾದಂಥ ಉತ್ತರಗಳು ಅವಾಯುವಿಕ ಸೈಡಿಗಿದೆ, ಅವಾಯುವಿಕಕ್ಕೆ ಬರೆಯುವಂಥ ಉತ್ತರಗಳನ್ನು ವಾಯುವಿಕ ಸೈಡಿಗೆ ಬರೆದಿದ್ದಾರೆ. ಅಂದರೆ ಏನು ಮಾಡಿಬಿಟ್ಟಿದ್ದಾರೆ, ಅದನ್ನು ರಿವರ್ಸ್ ಮಾಡಿಬಿಟ್ಟಿದ್ದಾರೆ. ಬರೆಯೋ ಗಡಿಬಿಡಿಯಲ್ಲಿ ಎಕ್ಸಾಮ್ ಹಾಲಲ್ಲಿ ಆಗುವಂತಹ ಒಂದು ಟೆನ್ಷನ್ ಏನಿದೆ ಆ ರೀತಿ ಆಗ್ತದೆ. ಆದರೆ ವಿದ್ಯಾರ್ಥಿಗಳು ಇದ್ರ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ನಿರ್ದಿಷ್ಟತೆ ಹಾಗೂ ವಿಜ್ಞಾನ ಉತ್ತರಗಳನ್ನು ಬರೆಯುವಾಗ ಪಾಯಿಂಟ್ ವೈಸ್ ಬರೆಯೋದು ಬಹಳ ಉತ್ತಮ. ಯಾಕಂತಂದರೆ ನಮ್ಮದು 4 ಅಂಕದ ಪ್ರಶ್ನೆ ಇರ್ಬೋದು, 5 ಅಂಕದ ಪ್ರಶ್ನೆ ಇರ್ಬೋದು, 3 ಅಂಕದ ಪ್ರಶ್ನೆಗಳಿರ್ಬೋದು. ನೇರವಾಗಿ ಇರೋದಿಲ್ಲ ಅಂತಂದರೆ ಈಗ 4 ಅಂಕದ ಪ್ರಶ್ನೆಗಳು 3 ಮತ್ತು 1 ಅಂಕದ ಪ್ರಶ್ನೆಗಳಾಗಿ AB ಕ್ವಶನ್ಗಳು ಬರ್ಬೋದು. ಅದೇ ರೀತಿ 5 ಅಂಕದ ಪ್ರಶ್ನೆಗಳಿದ್ದಾಗ 3 2 ಅಂಕದ್ದಾಗಿರ್ಬೋದು, 2 2 ಅಂಕದ್ದಾಗಿರ್ಬೋದು. ಈ ರೀತಿಯ ಪ್ರಶ್ನೆಗಳು ಒಡೆದು ಹೋಗೋದ್ರಿಂದಾಗಿ ನಿಮಗೆ ದೀರ್ಘ ಉತ್ತರಗಳು ಹೇಳುವಂಥದ್ದು ನಮ್ಮ ವಿಜ್ಞಾನ ವಿಷಯದಲ್ಲಿ ಅಂಥ ಪ್ರಶ್ನೆಗಳು ಬರೋದಿಲ್ಲ. ಸಾಮಾನ್ಯವಾಗಿ ಎಲ್ಲವೂ ಈ ರೀತಿಯಾಗಿ 2 ಮತ್ತು 3 ಅಂಕಕ್ಕೆ ಒಡೆದು ಆ ಉತ್ತರಗಳನ್ನು ಕೇಳೋದ್ರಿಂದಾಗಿ ನಿರ್ದಿಷ್ಟ ಉತ್ತರಗಳನ್ನು ಬರೀಬೇಕು. ಈಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಹಂತಗಳನ್ನು ಬರೆಯಿರಿ ಅಂತ ಕೇಳಿದಾಗ 3 ರಿಂದ 4 ಪಾಯಿಂಟ್ ಹಂತಗಳೇನಿವೆ ಆ ಹಂತಗಳನ್ನೇ ಬರೀಬೇಕು. ಕೆಲವೊಮ್ಮೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಉತ್ತರಗಳು ಗೊತ್ತಿಲ್ವೋ ಅಥವಾ ಮರ್ತೋದ ಸಂದರ್ಭಗಳಲ್ಲಿ ಒಂದೇ ಉತ್ತರಗಳನ್ನು 4 ಬಾರಿ ಬರೆದು ತಾನು ಬರೆದಿದ್ದೇನೆ, ಅಥವಾ ನಾನು 24 ಪೇಜ್ ಇದ್ದರೆ ಅದರಲ್ಲಿ 20 ಪೇಜನ್ನು ತುಂಬಿಸಿದ್ದೇನೆ. ನಾವಿಲ್ಲಿ ಪೇಜ್ ಪ್ರಕಾರದಲ್ಲಿ ಮಾರ್ಕ್ಸನ್ನು ಕೊಡೋದಿಲ್ಲ. ನಾನು ಇಷ್ಟು ಪೇಜ್ ಬರೆದಿದ್ದೇನೆ ಹೇಳೋದಕ್ಕಿಂತ ಆ ಪೇಜಲ್ಲಿರುವಂಥ ಉತ್ತರಗಳು, ಆ ಪ್ರಶ್ನೆಗೆ ಉತ್ತರ ತಕ್ಕದಾಗಿದೆಯೋ ಇಲ್ಲೋ, ಆ ಉತ್ತರಗಳು ಆ ಒಂದು ಪ್ರಶ್ನೆಗೆ ಸ್ಪೆಸಿಫಿಕ್ ಆಗಿ ಇದ್ದರೆ ಅಲ್ಲಿ ಅಂಕಗಳು ದೊರೆಯುತ್ತದೆ. ಹಾಗಾಗಿ ವಿಜ್ಞಾನ ಉತ್ತರಗಳನ್ನು ಬರೆಯುವಾಗ ಸ್ಪಷ್ಟತೆ ಇರಲಿ, ನಿಖರತೆ ಇರಲಿ, ಅದಕ್ಕೆ ಬೇಕಾದಂಥ ಉತ್ತರಗಳನ್ನಷ್ಟೇ ಬರೆದರೆ ಸಾಕು. ಅದಕ್ಕೆ ಹೆಚ್ಚಿನ ಎಕ್ಸ್ಪ್ಲನೇಷನ್ನ ಕೊಡುವಂಥ ಅಗತ್ಯತೆ ಇಲ್ಲ. ಹಾಗೆ ಚಿತ್ರಗಳನ್ನು ಬಿಡಿಸುವಾಗಲೂ ಕೂಡ ಚಿತ್ರಗಳನ್ನು, ನಮ್ಮ ವಿಜ್ಞಾನ ಚಿತ್ರಗಳು ನೀಟಾಗಿ ಆ ಚಿತ್ರಗಳನ್ನು ಬಿಡಿಸೋದು, ಹಾಗೆ ಯಾವ ಭಾಗಗಳನ್ನು ಗುರುತಿಸ್ಲಿಕ್ಕೆ ಕೇಳಿದಾರೋ ಆ ಭಾಗಗಳನ್ನು ಗುರುತಿಸಿದ್ರೆ ಸಾಕು. ಕೆಲವೊಮ್ಮೆ ನಮ್ಮ ವಿದ್ಯಾರ್ಥಿಗಳು ಚಿತ್ರಗಳನ್ನು ಬಿಡಿಸಿದ್ದನ್ನು ನೋಡಿದಾಗ, ಈಗ ಉದಾಹರಣೆಗೆ ಅದು ನೀರಿನ ವಿದ್ಯುತ್ ವಿಭಜನೆ ಇರ್ಬೋದು, ಅಥವಾ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ, ಈ ರೀತಿ ಕೆಲವು ಚಿತ್ರಗಳನ್ನು ನೋಡಿದಾಗ ಪೆನ್ಸಿಲಿಂದ ಬಹಳ ಶೇಡ್ ಮಾಡಿಬಿಡ್ತಾರೆ. ಅದನ್ನು ಸೋಪಿನ ದ್ರಾವಣನ ಇನ್ನೊಂದನ್ನು ಶೇಡ್ ಬಹಳ ಮಾಡಿಬಿಡ್ತಾರೆ. ಅದು ತೀರಾ ಶೇಡ್ ಆದಾಗ ಆ ಚಿತ್ರ ಸರಿಯಾಗಿ ಕಾಣೋದಿಲ್ಲ. ಅಲ್ಲಿ ಏನಿದೆ ಬಿಡಿಸಿರೋದು ಅಥವಾ ಏನು ಬರೆದಿರೋದು ಕಾಣೋದಿಲ್ಲ. ಕೆಲವೊಮ್ಮೆ ಪ್ರಣಾಳವನ್ನು ಇಡೋ ಬದಲಿಗೆ ಸ್ಟ್ಯಾಂಡನ್ನಷ್ಟೇ ಇಟ್ಟು ಸ್ಟ್ಯಾಂಡಿಂದನೇ ನಿರ್ಗಮನಾಳವನ್ನು ತೋರಿಸಿರುವಂಥ ಚಿತ್ರಗಳನ್ನು ನೋಡಿದ್ದೇನೆ. ಅಂದರೆ ವಿದ್ಯಾರ್ಥಿಗಳು ಗಡಿಬಿಡಿಯಲ್ಲೋ ಅಥವಾ ಭಯದಲ್ಲೋ ಇನ್ನೇನೋ ಒಂದು ವಿಚಾರಕ್ಕೆ, ಅಥವಾ ಕೆಲವು ಸಂದರ್ಭದಲ್ಲಿ ನಾನು ಚಿತ್ರವನ್ನು ಇನ್ನೂ ಚೆನ್ನಾಗಿ ತೆಗಿಬೇಕು ಹೇಳುವಂಥ ಒಂದು ಒತ್ತಡದಲ್ಲೇನೋ ಈ ರೀತಿಯ ತಪ್ಪುಗಳನ್ನು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳೇ ಚಿತ್ರಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಚಿತ್ರದ ಯಾವ ಭಾಗ ಗುರುತಿಸ್ಲಿಕ್ಕೆ ಹೇಳಿದಾರೋ ಆ ಭಾಗವನ್ನು ಸ್ಪಷ್ಟವಾಗಿ ಗುರುತಿಸಿ ಆ ಚಿತ್ರವನ್ನು ನೀಟಾಗಿ ಬಿಡಿಸಿದರೆ ಉತ್ತಮ ಅಂಕಗಳನ್ನು ವಿಜ್ಞಾನದಲ್ಲೂ ಕೂಡ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ತೇನೆ. ಯಾಕಂದರೆ ಡೈಗ್ರಾಮ್ ನೋಡಿದ ತಕ್ಷಣ ಏನೈತಿ, ಎಲ್ಲರಿಗಿಂತ ಚೆಂದಂಗಿ ನಂದ ಮೂಡಬೇಕನ್ನುವಂಥದ್ದು ಭಾವನೆ ಬಂದು ಅದರೊಳಗೆ ಸಾಕಷ್ಟು ಸಮಯ ಏನೈತಿ ವ್ಯರ್ಥ ಮಾಡುವಂಥ
ಪ್ರಸಂಗಗಳು ನಡೀತಾವೆ. ಯಾಕಂದ್ರೆ ಅದ್ರೊಳಗೆ ಮೊನ್ನೆ ಏನಾಕೈತೆ ಫ್ರೀಡಮ್ ಸಿಕ್ಬಿಟ್ಟಿರ್ತಿ. ಇದು ಹಿಂಗೆ ಇದೊಂದು ಸ್ವಲ್ಪ ಹಿಂಗೆ ತಿಳಿ ಇನ್ನೂ ಚಂದ ಅದನ್ನೇ ಸ್ವಲ್ಪ ಇನ್ನೂ ಚೆನ್ನಾಗಿ ಹಾಂ, ಮಾಡೋಣ. ಅದಕ್ಕೆ ಬೀಳುವಷ್ಟೇ ಮಾರ್ಕ್ಸ್ ಬೀಳ್ತಾವೆ. ನೀವೇನೈತಿ 5 ಮಾರ್ಕ್ಸ್ ಕೊಟ್ಟಿದ್ರಪ್ಪ ಅಂದ್ರೆ 5 ಮಾರ್ಕ್ಸ್ ಹಾಕ್ತಾರೆ. ನೀವು ಬಣ್ಣ ಹಚ್ಚಿ ಅದು ತೀಡಿ ಎಕ್ದಮ್ ನೋಡಿಸ್ಕೊಳ್ಳಿ ಸ್ಪಷ್ಟ ಕಣ್ಣಿಗೆ ಐತಪ್ಪ ಅಂದ್ರೆ ಸಹಿತ ಅದೇ 5 ಮಾರ್ಕ್ಸ್ ಬೀಳ್ತಾವೆ. ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಉತ್ತರಿಸಿದ್ರು ಸಹಿತ 5 ಮಾರ್ಕ್ಸ್ ಬೀಳ್ತಾವೆ. ಅಲ್ಲಿ ಏನೈತಿ ಸಮಯ ಪ್ರಜ್ಞೆ ಇಟ್ಕೊಂಡು ಏನೈತಿ ನೀವು ಬರೀಬೇಕು ಅನ್ನುವಂಥದ್ದು. ಸರ್, ಈಗ ಪ್ರಮುಖವಾದಂಥ ಪ್ರಶ್ನೆ ಏನಂತಂದ್ರೆ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕ ಪಡಿಬೇಕಾದರೆ ಪೂರ್ವ ತಯಾರಿ. ಆದರೆ ಈಗ ನಾನು 100ಕ್ಕೆ 100 ಪಡೆಯಬೇಕಾಗಿದೆ. ನಾನು ಯಾವ ರೀತಿಯಾಗಿ ಅದನ್ನು ತಯಾರಿ ಮಾಡ್ಕೋಬೇಕು ಅನ್ನುವಂಥದ್ದು. ಎಸ್ ಸರ್. ಸೊ 100ಕ್ಕೆ 100 ಅಂಕಗಳನ್ನು ನಾವು ಪಡಿಬೇಕಾದರೆ ಇಲ್ಲಿ ಪಾಠದಲ್ಲಿ ಬರುವಂತಹ ಪೂರ್ತಿ ಪರಿಕಲ್ಪನೆಯನ್ನು ನಾವು ಏನು ಮಾಡಬೇಕಾಗ್ತದೆ ಅಂದರೆ ಅಭ್ಯಾಸ ಮಾಡಬೇಕಾಗ್ತದೆ. ಇಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನೇರವಾಗಿದ್ದಿರ್ತದೆ, ಅದನ್ನು ಆ ವಿದ್ಯಾರ್ಥಿಗಳು ಬರೀತಾರೆ. ಎರಡನೇದು ತಿಳುವಳಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಒಂದು 32 ಅಂಕಕ್ಕಿದ್ದಿರ್ತದೆ, ಅದನ್ನು ಆ ವಿದ್ಯಾರ್ಥಿಗಳು ಬರೀತಾರೆ. ಆಮೇಲೆ ಚಿತ್ರಗಳು ಬಂದುಬಿಟ್ಟು ಸಾಮಾನ್ಯವಾಗಿದ್ದಿರ್ತದೆ, ಅದನ್ನು ಆ ವಿದ್ಯಾರ್ಥಿಗಳು ಬಿಡಿಸ್ತಾರೆ. ಇಲ್ಲಿ ಅನ್ವಯ ಥರದ ಪ್ರಶ್ನೆಗಳು ಬಂದಾಗ ಸಾಮಾನ್ಯವಾಗಿ ಆ ವಿದ್ಯಾರ್ಥಿಗಳು ಅದನ್ನು ಚಿತ್ರದ ರೂಪದಲ್ಲಿ ಕೊಟ್ಟಿರ್ತಾರೆ, ಅದರ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಆ ಒಂದು ಪ್ರಶ್ನೆಗೆ ಅವ ಸರಳವಾಗಿ ಉತ್ತರಿಸಲಿಕ್ಕೆ ಹೋಗಬೇಕಾಗ್ತದೆ. ಇವಾಗ ತಮಗೆ ಒಂದು ಸಮೀಪ ದೃಷ್ಟಿ ದೋಷದ ಒಂದು ಉದಾಹರಣೆಯನ್ನು ಕೊಟ್ಟೆ. ಅದೇ ರೀತಿ ರಸಾಯನಶಾಸ್ತ್ರದಲ್ಲಿ ಒಂದು ಉದಾಹರಣೆಯನ್ನು ಹೇಳಬೇಕಾದ್ರೆ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಅನ್ನುವಂತಹ ಒಂದು ಕ್ರಿಯೆ ಇದೆ. ಆ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಸೋಡಿಯಂ ಕ್ಲೋರೈಡನ್ನು ನಾವು ಬಳಕೆ ಮಾಡ್ತೀವಿ. ಅಲ್ಲಿ ಬಿಡುಗಡೆಯಾಗುವಂತಹ ಒಂದು ಉತ್ಪನ್ನ ಬಂದಿರ್ತದೆ. ಆ ಉತ್ಪನ್ನವನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತನೆ ಆದಾಗ ಎಕ್ಸ್ ಅಥವಾ ವೈ ಅನ್ನುವಂತಹ ಒಂದು ಉತ್ಪನ್ನ ಸಿಗ್ತದೆ. ಅದರ ಉಪಯೋಗವನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಲವಣಗಳ ಉಪಯೋಗ ಆ ವಿದ್ಯಾರ್ಥಿ ಓದಿರ್ತಾನೆ, ಚೆಲುವೆ ಪುಡಿಯ ಉಪಯೋಗ ಆ ವಿದ್ಯಾರ್ಥಿ ಓದಿರ್ತಾನೆ. ಸೊ ಈ ರೀತಿಯಾಗಿ ಕೇಳಿದಾಗ ಆ ಪ್ರಶ್ನೆ ಏನಿದ್ದಿರ್ತದೆ ಒಂದು 4ರಿಂದ 5 ಲೈನ್ ಇದ್ದಿರ್ತದೆ. ಹೌದಾ? ಅವ ಪ್ರಶ್ನೆ 1ನೇ ಲೈನ್ ಓದ್ಕೊತ ಹೋಗಿ 4ನೇ ಲೈನ್ ಹೋಗೋದ್ರ ತನಕ ಆ 1ನೇ ಲೈನಲ್ಲಿ ಏನಿದೆ ಅಂತ ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಅದಕ್ಕೆ ಪ್ರಶ್ನೆಯನ್ನು ಸರಿಯಾಗಿ ಓದಬೇಕಾಗ್ತದೆ. ಈಗ ಮೊನ್ನೆ ನಡೆದಂಥ ಒಂದು ಘಟನೆ, ಪ್ರಿಪ್ರೇಟರಿ 2ರಲ್ಲಿ ತಾಮ್ರದ ವಿದ್ಯುತ್ ವಿಭಜನೆಯ ಒಂದು ಚಿತ್ರ ಕೊಟ್ಟಿದ್ದರು. ತಾಮ್ರದ ವಿದ್ಯುತ್ ವಿಭಜನೆಯ ಚಿತ್ರ, ನೀರಿನ ಒಂದು ವಿದ್ಯುತ್ ವಿಭಜನೆಯ ಒಂದು ಚಿತ್ರ ಎರಡೂ ನೋಡಲಿಕ್ಕೆ ಒಂದೇ ಥರ ಇದೆ ಸರ್. ಕ್ಯಾಥೋಡ್ ಇದೆ, ಆ್ಯನೋಡ್ ಇದೆ, ಅಲ್ಲಿ ಸಾಮಾನ್ಯವಾಗಿ ಒಂದು ತೊಟ್ಟಿ ಬರ್ತದೆ, ಅಲ್ಲಿ ಬ್ಯಾಟ್ರಿ ಎಲ್ಲ ಅಳವಡಿಕೆ ಮಾಡ್ಕೋತೀವಿ, ಅದರ ಮೇಲೆ ಏನಾಗ್ತದೆ ಅಂದರೆ ನಿರ್ಧಾರ ಆಗ್ತದೆ. ಅಂದರೆ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಮೊದಲು ಸರಿಯಾಗಿ ಓದ್ಕೊಳ್ಬೇಕು. ಆ ಪ್ರಶ್ನೆಯನ್ನು ಓದಿದ ನಂತರ ಅವನಿಗೆ ಅದನ್ನು ಬರೆಯುವಂಥ ಸ್ಕಿಲ್ಲು ಯಾವ ರೀತಿಯಾಗಿ ಇದ್ದಿರ್ತದೆ ಅದನ್ನು ಅವ ಮಾಡಿಕೊಂಡಾಗ ಅವನಿಗೆ 100ಕ್ಕೆ 100 ಪಡೀಲಿಕ್ಕೆ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕಂತಂದರೆ ಈ ಪ್ರಶ್ನೆ ಯಾಕೆ ಕೇಳಬೇಕಾಯಿತು ಅಂತಂದ್ರೆ ಸರಳವಾದಂಥ ಮಾಹಿತಿ ನಮಗಿದ್ದಾಗ ನಾವು ಅದನ್ನು ಪಾಲಿಸಬೇಕಾಗ್ತೈತಿ. ನಮಗೆ ಡೈರೆಕ್ಷನ್ ಅಂತ ಅಂದ್ಕೊಳ್ಳಿ ನಮಗೆ ಅದರದ್ದು ನಾಲೆಜ್ ಇರೋಂಗಿಲ್ಲ. ಅದು ನಾವು ಹೆಂಗೆ ಮಾಡಬೇಕಪ್ಪ ಅನ್ನೋದು ಬರೀ ಇದು ವಿಚಾರದಾಗ ಏನೈತಿ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಈ ಪ್ರಶ್ನೆ ಏನೈತಿ ಪೂರ್ವಕವಾಗಿ ಕೇಳಬೇಕಾದಂಥ ಪ್ರಶ್ನೆ ನಮ್ಮದು. ಇನ್ನು ಇನ್ನೊಂದು ಪ್ರಮುಖ ಪ್ರಶ್ನೆ ಏನು ಅಂತಂದ್ರೆ ಸರ, ಕಠಿಣ ಪ್ರಶ್ನೆ ಅನ್ನುವಂಥದ್ದು ತಲೆ ಊರಿರ್ತೈತಿ. ಇದು ಭಾಳ ಕಠಿಣ ಐತಪ್ಪ ನನಗೆ. ತಲೆಯಾಗ ಏನೈತಿ ಹುಡುಗರಿಗೆ ಆ ಪ್ರಶ್ನೆ ಹೊಡ್ಕೊಳ್ಳಿ ಹೆಂಗೆ ಉತ್ತರಿಸ್ಬೇಕಪ್ಪ ಅನ್ನೋದು ಗೊತ್ತಿರ್ತೈತಿ, ಆದರೆ ತಲೆಯಾಗ ಗೊತ್ತಿರೋಂಗಿಲ್ಲ. ಆ ಕಠಿಣವಾದಂಥ ಪ್ರಶ್ನೆ ಯಾವ ರೀತಿಯಾಗಿ ಸರಳ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ. ಈಗ ಸಾಮಾನ್ಯವಾಗಿ ವಿಜ್ಞಾನದಲ್ಲಿ ಕಠಿಣ ಅನ್ನುವಂತಹ ಪ್ರಶ್ನೆಗಳು ಬಂದುಬಿಟ್ಟು ಲೆಕ್ಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಿರ್ತದೆ ಸರ್. ಯಾವುದೋ ಒಂದು ಲೆಕ್ಕವನ್ನು ಕೊಟ್ಟಿರ್ತಾನೆ ಚಿತ್ರದ ರೂಪದಲ್ಲಿ, ಅವುಗಳನ್ನು ನಾವು ಸರಳೀಕರಣ ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ಹಂತ ಹಂತವಾಗಿ ಮಾಡ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ಒಂದು ಸರಣಿ ಅಥವಾ ಸಮಾಂತರ ಜೋಡಣೆಯ ಒಂದು ಲೆಕ್ಕವನ್ನು ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಪುಸ್ತಕದಲ್ಲಿ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಯ ಬೇರೆ ಬೇರೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡನ್ನು ಕೂಡಿಸಿ ಒಂದು ಜೋಡಣೆಯನ್ನು ಕೊಟ್ಟಿರ್ತಾರೆ. ಮೊದಲು ವಿದ್ಯಾರ್ಥಿಗಳು ಅಲ್ಲಿ ಕೊಟ್ಟಿರುವಂತಹ ಲೆಕ್ಕ ಅಥವಾ ಯಾವುದೇ ಒಂದು ಪ್ರಶ್ನೆಯಲ್ಲಿ ದತ್ತವನ್ನು ಬರ್ಕೊಳ್ಬೇಕು. ಏನೇನು ಕೊಟ್ಟಿದ್ದಾರೆ ಆ ಬೆಲೆಗಳನ್ನು ಏನು ಮಾಡ್ಕೊಳ್ಬೇಕಂದ್ರೆ ಬರ್ಕೊಳ್ಬೇಕಾಗ್ತದೆ. ಬರ್ಕೊಂಡ ನಂತರ ಆಮೇಲೆ ಅವನು ನಿರ್ದಿಷ್ಟವಾದ ಸೂತ್ರವನ್ನು ಬಳಕೆ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ ಓಮನ ನಿಯಮದು R=V/I ಅಂದಿದೆ. ಅಲ್ಲಿ ನಮಗೆ R ಅಂದರೆ ರೋಧ, V ಅಂದರೆ ವಿಭವಾಂತರ, I ಅಂದರೆ ವಿದ್ಯುತ್ ಪ್ರವಾಹ. ಇದು ಅವನಿಗೆ ಗೊತ್ತಿರ್ತದೆ. ಅದೇ ಅಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡೀರಿ ಅಂತ ಕೇಳಿದಾಗ, I ಬೆಲೆಯನ್ನು ಕಂಡುಹಿಡೀರಿ ಅಂತ ಕೇಳಿದಾಗ ಆ ವಿದ್ಯಾರ್ಥಿ ಏನು ಮಾಡ್ಕೊಂಡು ಬಿಟ್ಟಿರ್ತಾನೆ ಹೌದಪ್ಪ ವಿದ್ಯುತ್ ಪ್ರವಾಹದ ಸೂತ್ರ I=Q/T ಹಚ್ಚಲಿಕ್ಕೆ ಹೋಗ್ಬಿಡ್ತಾನೆ. ನಮಗಲ್ಲಿ ಬೇಕಾಗಿರೋದು I=V/R. ಆ V/R ಬೆಲೆಗಳು ಅಲ್ಲಿ ಕೊಟ್ಟಿದ್ದಾರೆ, V ಕೊಟ್ಟಿದ್ದಾರೆ, R ಕೊಟ್ಟಿದ್ದಾರೆ. ಅಲ್ಲಿ ಅದರ ಬದಲಿಗೆ ಬೇರೆ ಯಾವುದೋ ಒಂದು ಸೂತ್ರ ಹಾಕಿದಾಗ ಆ ಒಂದು ಲೆಕ್ಕದ ಒಂದು ಉತ್ತರನೂ ಏನಾಗಿರ್ತದೆ
ಬೇರೆ ಆಗಿರ್ತದೆ. ಆವಾಗ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರೋದಿಲ್ಲ, ಬರೋದಿಲ್ಲ. ಅಂದರೆ ಕಠಿಣವಾದ ಪ್ರಶ್ನೆಗಳನ್ನು ನಾವು ಸರಳತೆಯಿಂದ ಕಠಿಣತೆ ಕಡೆಗೆ ಹೋಗಬೇಕು. ಅದರಲ್ಲಿ ಒಂದು 2-3 ಪರಿಕಲ್ಪನೆಗಳಿದ್ದಿರ್ತದೆ. ಆ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡು ಹಂತ ಹಂತವಾಗಿ ಬಿಡಿಸಿದ್ದೇ ಆದರೆ ಆ ವಿದ್ಯಾರ್ಥಿಗೆ ಎಲ್ಲ ಪ್ರಶ್ನೆಗಳಿಗೆ ಅತ್ಯಂತ ಸುಲಭವಾಗಿ ಉತ್ತರಿಸ್ಬೋದು ಎಂದು ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಸರ್ ಈಗ ಪ್ರಮುಖವಾದಂಥ ಪ್ರತಿ ವಿಭಾಗದಲ್ಲಿ ಬರುವಂಥ ಪರಿಕಲ್ಪನೆಗಳು ಏನು ಅನ್ನುವಂಥ ಒಂದು ಪ್ರಮುಖ ಪ್ರಶ್ನೆ ಬರುತ್ತೆ. ಅದರೊಳಗೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು ಪರಿಕಲ್ಪನೆಗಳ ಬಗ್ಗೆ ಈಗ ನಮ್ಮ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಏನಿದೆ ಸರ್, ಅದು ಪ್ರಮುಖವಾಗಿ ABC ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರ ಈ 3 ವಿಭಾಗದಲ್ಲಿ ಬರ್ತದೆ. ಅದರಲ್ಲೂ ನಾವು ಮೊದಲಿಗೆ ಹೇಳಿದಾಗೆ 27 ಅಂಕ ಭೌತಶಾಸ್ತ್ರದಲ್ಲಿ ಬಂದರೆ 25 ಅಂಕ ರಸಾಯನಶಾಸ್ತ್ರದಲ್ಲಿ ಹಾಗೂ 28 ಅಂಕ ಅದು ಜೀವಶಾಸ್ತ್ರದಲ್ಲಿ ಬರ್ತದೆ. ಹಾಗೂ ಜೀವಶಾಸ್ತ್ರದಲ್ಲಿ ಹೆಚ್ಚಿನ ಅನ್ವಯಿಕ ಪ್ರಶ್ನೆಗಳು ಕೂಡ ಜೀವಶಾಸ್ತ್ರದಲ್ಲೇ ಬರುವಂಥದ್ದಿದೆ. ಇಲ್ಲಿ ಪ್ರಮುಖವಾಗಿ ನಾವು ಜೀವಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳು ಏನನ್ನು ಗಮನಿಸಬೇಕು ಅಥವಾ ಏನನ್ನು ನೋಡಬೇಕು ಅಂತಂದರೆ, ಈಗ ಉದಾಹರಣೆಗೆ ಜೀವಕ್ರಿಯೆಗಳು ಹೇಳುವಂಥ ಪಾಠ ಇದೆ. ಇಲ್ಲಿ ಪ್ರಮುಖವಾಗಿ 8 ಅಂಕದ ಪ್ರಶ್ನೆಗಳು ಈ ಪಾಠದ ಮೇಲೆ ಪ್ರಮುಖವಾಗಿ ಬರುವಂಥದ್ದು. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹಂತಗಳಾಗಿರ್ಬೋದು, ಅಥವಾ ಮಾನವ ಜೀರ್ಣಕ್ರಿಯೆಯಲ್ಲಿ ಬರುವಂತಹ ಹಾರ್ಮೋನುಗಳ ಕಾರ್ಯ ಆಗಿರ್ಬೋದು, ಜೀರ್ಣಕ್ರಿಯೆ ವಿವಿಧ ಭಾಗಗಳಾಗಿರ್ಬೋದು, ಜಠರದಲ್ಲಿ ಜೀರ್ಣಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತದೆ ವಿವರಿಸಿ, ಅಥವಾ ನಮ್ಮ ಸಣ್ಣ ಕರುಳಿನಲ್ಲಿ ನಡೆಯುವಂಥ ಜೀರ್ಣಕ್ರಿಯೆಯ ಹಂತಗಳನ್ನು ಬರೆಯಿರಿ, ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಅಲ್ಲದೆ ಈ ಪಾಠದಲ್ಲಿ ಬರುವಂತಹ ಚಿತ್ರಗಳು ಕೂಡ ಪ್ರಮುಖವಾಗಿ ಪತ್ರರಂಧ್ರದ ಚಿತ್ರ. ಇಲ್ಲಿ ಪತ್ರರಂಧ್ರಕ್ಕೆ ಸಂಬಂಧಪಟ್ಟಾಗೆ ನೇರವಾಗಿ ಪತ್ರರಂಧ್ರದ ಕಾರ್ಯವೇನು ಅಂತ ಕೇಳ್ಬೋದು, ಅಥವಾ ಪತ್ರರಂಧ್ರ ಚಿತ್ರವನ್ನು ಬಿಡಿಸ್ಲಿಕ್ಕೆ ಕೇಳ್ಬೋದು. ಜೊತೆಗೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತಂದರೆ ಚಿತ್ರಾಧಾರಿತ ಪ್ರಶ್ನೆಗಳು, ನಮ್ಮ ವಿಜ್ಞಾನ ವಿಷಯದಲ್ಲಿ ಚಿತ್ರಾಧಾರಿತ ಪ್ರಶ್ನೆಗಳು ಬರ್ತವೆ. ಪತ್ರರಂಧ್ರ ಚಿತ್ರವನ್ನು ಕೊಡ್ತಾರೆ, ಅದು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಆಗಿರುತ್ತದೆ. ವಿದ್ಯಾರ್ಥಿಗಳು ಆ ಪತ್ರರಂಧ್ರವನ್ನು ಸರಿಯಾಗಿ ಗಮನಿಸಬೇಕು. ತೆರೆದ ಪತ್ರರಂಧ್ರ ಯಾವ ರೀತಿಯಾಗಿರುತ್ತದೆ, ಮುಚ್ಚಿದ ಪತ್ರರಂಧ್ರ ಯಾವ ರೀತಿಯಾಗಿರುತ್ತದೆ ಅಂತ. ಅಲ್ಲೊಂದು ಪ್ರಶ್ನೆ ಯಾವ ರೀತಿ ಬರ್ತದೆ, ಅನ್ವಯಿಕ ಪ್ರಶ್ನೆಗಳು ಪ್ರಮುಖವಾಗಿ. ಈ ಎರಡರಲ್ಲಿ ಯಾವುದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಾಷ್ಪ ವಿಸರ್ಜನೆ ಉಂಟಾಗ್ತದೆ ಅಥವಾ ಅನಿಲ ವಿನಿಮಯ ಉಂಟಾಗ್ತಾ ಇದೆ, ಯಾಕೆ, ಕಾರಣ ಕೊಡಿ ಅಂತ ಕೇಳ್ತಾರೆ. ಸೊ ಆ ವಿದ್ಯಾರ್ಥಿ ಆ ಚಿತ್ರವನ್ನು ನೋಡಿದಾಗ ಯಾವುದು ತೆರೆದ ಪತ್ರರಂಧ್ರ ಅಂತ ಗೊತ್ತಿದ್ದರೆ ಆ ಉತ್ತರವನ್ನು ಅಲ್ಲಿ ಕರೆಕ್ಟಾಗಿ ಬರೆಯುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿಯಾಗಿ ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆ ಆಗುವಂಥ ಒಂದು ಪ್ರಕ್ರಿಯೆ ಇದೆ. ಅಲ್ಲಿ 3 ಬೇರೆ ಬೇರೆ ರೀತಿಯಲ್ಲಿ ಏನಾಗ್ತದೆ, ಶಕ್ತಿ ಬಿಡುಗಡೆ ಆಗುವಂಥದ್ದು ಇದೆ. ಒಂದು ಆಮ್ಲಜನಕ ರಹಿತ ಇದೆ, ಅನಂತರ ಆಮ್ಲಜನಕದ ಕೊರತೆ ಆಗುವಂಥ ಒಂದು ಸಂದರ್ಭ ಇದೆ, ಇನ್ನು ಆಮ್ಲಜನಕ ಸಹಿತ ಉಸಿರಾಟ. ಸೊ ಈ ರೀತಿಯ ರೇಖಾಚಿತ್ರದ ಜೊತೆಗೆ ಕೆಲವೊಮ್ಮೆ ರೇಖಾಚಿತ್ರವನ್ನು ನೇರವಾಗಿ ಬರೀಲಿಕ್ಕೆ ಕೇಳ್ಬೋದು, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೂಡ ಕೇಳುವಂಥ ಸಾಧ್ಯತೆ ಇದೆ. ಮೊನ್ನೆ ಪ್ರಿಪರೇಟರಿ ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಒಬ್ಬ ಅಥ್ಲೀಟ್ ಇದ್ದಾನೆ, ಒಬ್ಬ ಓಟಗಾರ ಇದ್ದಾನೆ, ಆತನಿಗೆ ಮಸಲ್ ಕ್ರ್ಯಾಂಪ್, ಸ್ನಾಯು ಸೆಳೆತ ಉಂಟಾಗಿದೆ. ಇದು ಉಂಟಾದರೆ ಇದು ಆಗಲಿಕ್ಕೆ ಕಾರಣ ಏನು ಹೇಳುವಂಥ ಒಂದು ಪ್ರಶ್ನೆ. ಅಂದರೆ ಗ್ಲೂಕೋಸ್ ಪೈರುವೇಟ್ ಆದಾಗ ಮುಂದಿನ ವಿಭಜನೆ ಏನಾಗಿತ್ತು ಅಂತ. ಅಲ್ಲಿ ಆ ವಿದ್ಯಾರ್ಥಿಯಿಂದ ನಾವು ಉತ್ತರವನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ, ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗಿದೆ, ಕಡಿಮೆ ಪ್ರಮಾಣದ ಆಕ್ಸಿಜನ್ನ ಕಾರಣದಿಂದಾಗಿ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗಿರೋದ್ರಿಂದಾಗಿ ಆತನಿಗೆ ಮಸಲ್ ಕ್ರ್ಯಾಂಪ್ ಅಥವಾ ಸ್ನಾಯು ಸೆಳೆತ ಉಂಟಾಗಿದೆ. ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಜೊತೆಗೆ 5 ಅಂಕದ ಪ್ರಶ್ನೆಗಳು ಪ್ರಮುಖವಾಗಿ ಜೀವಶಾಸ್ತ್ರಕ್ಕೆ ಇಲ್ಲಿ ನಾವು ಟಾರ್ಗೆಟ್ ಮಾಡಿರೋದ್ರಿಂದ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಉದಾಹರಣೆಗೆ ತುಂಡರಿಕೆ ಮತ್ತು ಪುನರುತ್ಪಾದನೆ ನಡುವಿನ ವ್ಯತ್ಯಾಸ ಇರಬಹುದು, ಕಾಯಜ ಸಂತಾನೋತ್ಪತ್ತಿಯ ಅನುಕೂಲತೆಗಳೇನು, ಇವು ರಿಪೀಟ್ ಆಗಿ ಬರುವಂಥ ಪ್ರಶ್ನೆಗಳು. ಯಾಕೆಂತಂದರೆ 5 ಅಂಕದ ಪ್ರಶ್ನೆಗಳು ಇದು ಒಂದೇ ಪಾಠದ ಮೇಲೆ ಬರೋದ್ರಿಂದಾಗಿ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಆಮೇಲೆ ಇನ್ನೊಂದು ಪ್ರಮುಖ ಪ್ರಶ್ನೆ, ಸಾಮಾನ್ಯವಾಗಿ ವೃಷಣಗಳು ದೇಹದ ಹೊರಭಾಗದಲ್ಲಿ ಯಾಕೆ ಇರ್ತವೆ, ಅಂದರೆ ಇವೆಲ್ಲ ಕಾರಣ ಕೊಡಿ ಪ್ರಶ್ನೆಗಳು, ಅನ್ವಯಿಕ ಪ್ರಶ್ನೆಗಳು ಕೂಡ ಹೌದು. ಹಾಗಾಗಿ ಅಲ್ಲಿ ಮಗು ಈಗ ಪ್ರೊಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಿಕೆಗಳ ಕಾರ್ಯ ಏನು, ಆಮೇಲೆ ಋತುಚಕ್ರ ಹೇಗೆ ಉಂಟಾಗುತ್ತದೆ, ಈ ರೀತಿಗಳು ಪ್ರಶ್ನೆಗಳು ಆ ಪಾಠದಲ್ಲಿ ಬರೋದ್ರಿಂದ ಬಯಾಲಜಿ ಪ್ರಶ್ನೆಗಳು ಬಂದಾಗ ಹೆಚ್ಚಿನ ಪ್ರಶ್ನೆಗಳು ಅನ್ವಯಿಕ ಇರ್ತದೆ. ಜೊತೆಗೆ ಆ ಮಗು ಏನು ಮಾಡಬೇಕು, ಆ ಪ್ರಶ್ನೆಗಳನ್ನು ಒಂದಲ್ಲ 2 ಬಾರಿ ಅಥವಾ 3 ಬಾರಿ ಓದುವಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಯಾಕಂತಂದರೆ ಕೆಲವೊಮ್ಮೆ 1 ಬಾರಿ ಓದಿದಾಗ ಆ ಪ್ರಶ್ನೆಯನ್ನು ಆ ವಿದ್ಯಾರ್ಥಿ ಬೇರೆ ರೀತಿ ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಬೇರೆ ರೀತಿಯಾಗಿ ಬರೀಬೋದು. ಹಾಗಾಗಿ ಅನ್ವಯಿಕ ಪ್ರಶ್ನೆಗಳು ಬಂದಾಗ ಅಥವಾ ಸ್ವಲ್ಪ ಆ ಪ್ರಶ್ನೆ ತನಗೆ ಕಷ್ಟ ಅಂತ ಅನ್ನಿಸಿದಾಗ 2-3 ಬಾರಿ ಆ ಪ್ರಶ್ನೆಗಳನ್ನು ಓದಿಕೊಂಡ್ರೆ ನಿಖರವಾಗಿ ಆ ಉತ್ತರವನ್ನು ಬರೀಬೋದು. ಇಲ್ಲಿ ಈ ಒಂದು ಜೀವಶಾಸ್ತ್ರದಲ್ಲಿ ಬಹಳ ಈಸಿ 3 ಅಂಕದ ಪ್ರಶ್ನೆ ಬರುತ್ತೆ. ಅದು ನಮ್ಮ ಪರಿಸರ ಹೇಳುವಂಥ ಪಾಠದ ಮೇಲೆ ಬಹಳ ಈಸಿಯಾಗಿರುವಂಥದ್ದು. ಇದು ನಮ್ಮ ಪರಿಸರ ಪಾಠದ ಮೇಲೆ ಆ ವಿದ್ಯಾರ್ಥಿ ಎಲ್ಲ ಉತ್ತರಗಳನ್ನು ಮಾಡ್ಬೋದು. ಯಾಕಂತಂದ್ರೆ ಅಲ್ಲಿ ಆಹಾರ ಜಾಲ ಇರ್ಬೋದು, ಅಥವಾ ಆಹಾರ ಸರಪಳಿ ಇರ್ಬೋದು, ಜೈವಿಕ ಸಾಂದ್ರತಾ ವೃದ್ಧಿ ಇರ್ಬೋದು, ಆಮೇಲೆ ಶಕ್ತಿ ಏಕಮುಖವಾಗಿ ಯಾಕೆ ಸಂಚಾರ ಆಗ್ತದೆ, ಈ ರೀತಿಯ ಬಹಳ ಸುಲಭ ಪ್ರಶ್ನೆಗಳಿವೆ. ಇವು ಎಲ್ಲ ವಿದ್ಯಾರ್ಥಿಗಳು ಉತ್ತರಿಸಬಹುದಾದಂಥ ಪ್ರಶ್ನೆಗಳೇ ಈ ಪಾಠದಲ್ಲಿ ಬರೋದ್ರಿಂದಾಗಿ ಇದರ ಮೇಲೆ ಬರುವಂಥ 3 ಅಂಕದ ಪ್ರಶ್ನೆಗಳನ್ನು ವಿದ್ಯಾರ್ಥಿ ತಗೊಳ್ಳಿಕ್ಕೆ ಸಮರ್ಥನಾಗುವಂಥ ಎಲ್ಲ ಸಾಧ್ಯತೆಗಳು ಇವೆ. ಹಾಗಾಗಿ ಜೀವಶಾಸ್ತ್ರದಲ್ಲಿ ಈ ಪ್ರಮುಖ ವಿಚಾರಗಳಿಗೆ, ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಹೇಳುವಂಥ ಒಂದು ಪಾಠ, ಅಲ್ಲಿ ಬರುವಂಥ ಪ್ರಶ್ನೆಗಳು ಅಂತಂದರೆ ಪ್ರಮುಖವಾಗಿ ಹಾರ್ಮೋನುಗಳ ಕುರಿತಾಗಿ ವಿದ್ಯಾರ್ಥಿ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಅಂದರೆ ನಮ್ಮ
ಮನುಷ್ಯರಲ್ಲಿ ಬರುವಂತಹ ಹಾರ್ಮೋನುಗಳ ಏನಿದೆ, ಪ್ರಾಣಿಗಳ ಹಾರ್ಮೋನುಗಳು, ಪ್ರಮುಖವಾಗಿ ಮನುಷ್ಯರಲ್ಲಿ ಬರುವಂತಹ ಹಾರ್ಮೋನುಗಳು, ಅವುಗಳ ಕಾರ್ಯ, ಅವು ಉತ್ಪತ್ತಿಯಾಗುವಂಥ ಗ್ರಂಥಿಗಳು. ಇನ್ನು ಸಸ್ಯಗಳಲ್ಲಿ ಹಾರ್ಮೋನಿನ ಕಾರ್ಯಗಳೇನು, ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಅಬ್ಸೆಸಿಕ್ ಆಮ್ಲ ಮತ್ತು ಆಕ್ಸಿನ್ ಈ ರೀತಿಯ ಹಾರ್ಮೋನುಗಳನ್ನೇ ಹೆಚ್ಚಾಗಿ ಕೇಳ್ತಾ ಇರೋದ್ರಿಂದ ಅದನ್ನು ಗಮನಿಸಬೇಕು. ಜೊತೆಗೆ ಈ ಪಾಠದಲ್ಲಿ ಇನ್ನೊಂದು ಪ್ರಮುಖವಾಗಿ ಅಥವಾ ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ ಅಂತಂದರೆ ಪರಾವರ್ತಿತ ಕ್ರಿಯೆ ಮತ್ತು ಪರಾವರ್ತಿತ ಛಾಪ. ಈಗ ನಾವಿಲ್ಲಿ ನೋಡ್ತಾ ಇದ್ದಾಗೆ ನಮ್ಮ ಕಣ್ಣಿನ ಮೇಲೆ ಪ್ರಖರವಾದ ಬೆಳಕು ಬಿದ್ದಾಗ ನಾವು ಕಣ್ಣನ್ನು ಮುಚ್ಚಿಕೊಳ್ಳುತ್ತೇವೆ. ಇದಕ್ಕೆ ಪರಾವರ್ತಿತ ಛಾಪಕ್ಕನುಗುಣವಾಗಿ ವಿವರಿಸಿ, ಈ ರೀತಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ಹೇಳ್ತೇನೆ ನಾನು, ಅನುವಂಶೀಯತೆಯ ಒಂದು ಪಾಠ ಇದೆ. ಸೊ ಆ ಪಾಠದಲ್ಲಿ ಪ್ರಮುಖವಾಗಿ 3 ಪ್ರಮುಖ ಪ್ರಶ್ನೆಗಳಿವೆ. 2 ಒಂದು ಏಕತಳೀಕರಣ ಹಾಗೂ ಇನ್ನೊಂದು ದ್ವಿತಳೀಕರಣ. ಇವೆರಡರ ಚೆಕ್ಕರ್ ಬೋರ್ಡ್ ರಚನೆ ಮಾಡುವಂಥದ್ದು. ಇದು ಬಹಳ ಸುಲಭವಾಗಿದೆ. ಆ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಇದನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ ಹಾಗೂ ಪುಸ್ತಕದಲ್ಲಿ ಇರುವಂಥ ಉದಾಹರಣೆಗಳನ್ನೇ ಹೆಚ್ಚು ಬಾರಿ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡುವಂಥದ್ದಿದೆ. ಹಾಗಾಗಿ ಈ ಎರಡನ್ನು ಅವರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಒಂದು ಏಕತಳೀಕರಣ, ಇನ್ನೊಂದು ದ್ವಿತಳೀಕರಣ. ಜೊತೆಗೆ ಈ ಪಾಠದಲ್ಲಿ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಬರೋದೇನು ಅಂತಂದರೆ ಅದು ಮಾನವರಲ್ಲಿ ಲಿಂಗ ನಿರ್ಧರಣೆ ಹೇಗೆ ಉಂಟಾಗ್ತದೆ. ಈ ಪಾಠಕ್ಕೆ ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಈ ಪಾಠದಲ್ಲಿ ಬರುವ ಪ್ರಮುಖ 3 ಪ್ರಶ್ನೆಗಳೇ ಇವು. ಈ 3 ಪ್ರಶ್ನೆಗಳನ್ನು ಆ ವಿದ್ಯಾರ್ಥಿ ಸರಿಯಾಗಿ ಓದ್ಕೊಂಡು ಹೋಗಿದ್ದೆ ಆದರೆ ಆ ಪಾಠದ ಮೇಲೆ ಬರುವಂಥ ಈ 3 ಪ್ರಶ್ನೆಗಳಿಗೆ ಯಾವುದೇ ಪ್ರಶ್ನೆಗಾದರೂ ನಿರ್ಭಯವಾಗಿ ಬಹಳ ಸುಲಲಿತವಾಗಿ ಉತ್ತರವನ್ನು ಬರೆಯುವಂಥ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಯಾಕಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೇವಲ ಒಂದೇ ಒಂದು ಮಾತು ಕೇಳಿದಾಗ ಇಷ್ಟೆಲ್ಲ ಅದರ ವಿವರಣೆಯನ್ನು ಕೊಟ್ಟು ತಮಗೆ ಜೀವಶಾಸ್ತ್ರದ ವಿವರಣೆಯನ್ನೇ ಹೇಳಿಬಿಟ್ಟಿದ್ದಾರೆ. ಈಗ ಹೆಚ್ಚಿಗೆ ಕೇವಲ ಪುಸ್ತಕ ಓದಿಬಿಟ್ರೆ ಸಾಕು, ಅದರೊಳಗೆ ಏನೈತಿ, ಯಾವ ರೀತಿ ಪ್ರಶ್ನೆ ಬೀಳ್ತೈತಿ ಅನ್ನುವಂಥದ್ದು ಏನೈತಿ ಪೂರ್ತಿಯಾಗಿ ವಿವರಣೆ ಕೊಟ್ಟುಬಿಟ್ಟಿದ್ದಾರೆ. ಈಗ ಅದೇ ರೀತಿಯಾಗಿ ಸರ್ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಅನ್ನುವಂಥದ್ದು ಈ ಪರಿಕಲ್ಪನೆಗಳನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಸರ್, ಇವಾಗ ಆಲ್ರೆಡಿ ಹೇಳ್ದಂಗೆ ಭೌತಶಾಸ್ತ್ರದಲ್ಲಿ ಸರಿಸುಮಾರು 27 ಅಂಕದ ಪ್ರಶ್ನೆಗಳು ಮೂಡ್ತದೆ. ಸೊ 4 ಪಾಠಗಳಿದ್ದಾವೆ. ಆ 4 ಪಾಠಗಳನ್ನು ನಾವು 2 ಪಾಠಗಳನ್ನಾಗಿ ವಿಂಗಡಣೆ ಮಾಡಿಕೊಳ್ಬೇಕು. ಒಂದನೇದು ಭಾಗ 1ರಲ್ಲಿ ಬರುವಂತಹ ಒಂದು ಪಾಠ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಕಾಂತೀಯ ಪ್ರೇರಣೆ ಅನ್ನುವಂಥ ಪಾಠ. ಅದರಲ್ಲಿ ಸರಿಸುಮಾರು ನಿಮಗೆ 14 ಅಂಕದ ಪ್ರಶ್ನೆಗಳು ಏನಾಗ್ತವೆ ಅಂದರೆ ಮೂಡ್ತದೆ. ಇದರಲ್ಲಿ ಸಾಮಾನ್ಯವಾಗಿ ಹೇಳಿರುವಂತಹ ಪ್ರಶ್ನೆಗಳು ನಾವು ಇವಾಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ನಿಯಮಗಳು ಏನಿದ್ದಾವೆ, ಓಮನ ನಿಯಮ, ಜೌಲನ ಉಷ್ಣೋತ್ಪಾದನಾ ನಿಯಮ, ಫ್ಲೆಮಿಂಗನ ಎಡಗೈ ನಿಯಮ, ಬಲಗೈ ಹೆಬ್ಬೆರಳು ನಿಯಮ, ಈ ಏನು 4 ನಿಯಮಗಳಿದ್ದಾವೆ ಈ ನಿಯಮಗಳ ಮೇಲೆ ಪ್ರಶ್ನೆಗಳು ನಿಮಗೆ ಸರಿಸುಮಾರಾಗಿ 2 ಅಂಕಕ್ಕೆ ಏನಾಗ್ತದೆ ಅಂದರೆ ಕನಿಷ್ಠವಾಗಿ ಕೇಳ್ತಾರೆ. ಆಮೇಲೆ ವಿದ್ಯುತ್ ಮಂಡಲದಲ್ಲಿ ಬಳಕೆ ಮಾಡುವಂತಹ ಸಾಮಾನ್ಯವಾದಂಥ ಸಂಕೇತಗಳು, ಉದಾಹರಣೆಗೆ ಶುಷ್ಕ ಕೋಶ ಇರ್ಬೋದು, ರಿಯೋಸ್ಟ್ಯಾಟ್ ಆಗಿರ್ಬೋದು, ಸೇರ್ಪಡೆಗೊಳ್ಳದ ತಂತಿ ಇರ್ಬೋದು, ಎಮಿಟರ್ ಇರ್ಬೋದು. ಸೊ ಈ ಪ್ರಶ್ನೆಗಳನ್ನು 1 ಅಂಕಕ್ಕೆ ಗ್ಯಾರಂಟಿ ಏನು ಮಾಡ್ತಾರೆ ಅಂದರೆ ಕೇಳಿರ್ತಾರೆ. ಅದೇ ರೀತಿಯಾಗಿ ಈ ವಿದ್ಯುತ್ ಶಕ್ತಿ ಪಾಠದಲ್ಲಿ ಒಂದು ಲೆಕ್ಕ ಕೇಳ್ತಾರೆ. ಹೌದಾ, ಈಗ ತಾವೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಟರಿ 1 ಮತ್ತು 2ರಲ್ಲಿ ಬರೆದಿದ್ದೀರಿ. ಸೊ ಸಾಮಾನ್ಯವಾಗಿ ಪ್ರಶ್ನೆ 3 ಒಂದು ಪರಿಕಲ್ಪನೆ ಮೇಲೆ ಬೀಳುತ್ತದೆ. ಒಂದು ರೋಧದ ಮೇಲೆ ಲೆಕ್ಕ ಇರಬಹುದು, ಅಥವಾ ಜೌಲನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಲೆಕ್ಕ ಇರಬಹುದು, ಅಥವಾ ವಿದ್ಯುತ್ತಿನ ಸಾಮರ್ಥ್ಯದ ಮೇಲೆ ಲೆಕ್ಕ ಇದ್ದಿರ್ಬೋದು. ಆ ಲೆಕ್ಕಗಳು ಹೇಗಿರ್ತದಂದರೆ ತಮ್ಮ ಪಠ್ಯ ಪುಸ್ತಕದಲ್ಲಿ ಬಿಡಿಸಿದ ಉದಾಹರಣೆಗಳೇ ಸಾಮಾನ್ಯವಾಗಿ ಏನು ಮಾಡಿರ್ತಾರೆ ಅಂದರೆ ಕೇಳಿರ್ತಾರೆ. ಆಮೇಲೆ ಈ ಒಂದು ಪಾಠದಲ್ಲಿ ಒಂದು ವ್ಯತ್ಯಾಸ, ಸರಣಿ ಕ್ರಮ ಅಥವಾ ಸಮಾಂತರ ಜೋಡಣೆಗಳ ನಡುವೆ ವ್ಯತ್ಯಾಸ, ಈ ಪ್ರಶ್ನೆಗಳನ್ನು ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಕಾಂತೀಯ ಬಲರೇಖೆಯ ಗುಣಲಕ್ಷಣಗಳು, ಹೌದಾ, ಇದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ. ಅದೇ ರೀತಿ ಸೊಲನಾಯ್ಡ್ ಎಂದರೇನು, ಸೊಲನಾಯ್ಡಿನ ಗುಣಲಕ್ಷಣಗಳನ್ನು ನಾವೇನು ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಅಭ್ಯಾಸ ಮಾಡಬೇಕು. ಆಮೇಲೆ ಈ ಪಾಠದಲ್ಲಿ ಒಂದು ಕಂಪಲ್ಸರಿ ಪ್ರಶ್ನೆ ಯಾವುದು ಅಂದರೆ ಒಂದು ಪ್ರಯೋಗ ಇದೆ. ಮಕ್ಕಳೇ ಅದನ್ನು ನೀವು ಪುಸ್ತಕ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಪೇಜ್ ನಂಬರ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, 122. ಅದೇ ರೀತಿ ಪುಟ ಸಂಖ್ಯೆ 129 ಭಾಗ 1ರಲ್ಲಿದೆ, ವಿಜ್ಞಾನ ಭಾಗ 1ರಲ್ಲಿ. ಸೊ 122ರಲ್ಲಿ ಯಾವುದಿದೆ ಅಂದರೆ ದಂಡಕಾಂತದ ಸಹಾಯದಿಂದ ಕಾಂತೀಯ ಬಲರೇಖೆಯನ್ನು ಗುರುತಿಸುವಂತಹ ಒಂದು ಪ್ರಯೋಗ ಇದೆ. ಆ ಪ್ರಯೋಗವನ್ನು ಅಲ್ಲಿ ಪುಸ್ತಕದಲ್ಲಿ ಇದ್ದಂಗೆ ಬರಿಬೇಕಂದೇನಿಲ್ಲ, ನಿಮ್ಮ ವಾಕ್ಯದಲ್ಲಿ ಬೇಕಾದರೂ ಬರಿಬಹುದು. ಅಥವಾ ಪ್ರಶ್ನೆ ಏನಿದೆ ಅಂದರೆ ವಿದ್ಯುತ್ ಮೋಟಾರ್ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ, ಲಾಳಕಾಂತದ ಒಂದು ಚಿತ್ರ ಇದೆ. ಈ 2 ಪ್ರಯೋಗಗಳಲ್ಲಿ ಒಂದು ಪ್ರಯೋಗ ಏನು ಮಾಡ್ತಾರೆ ಅಂದರೆ ಕಂಪಲ್ಸರಿ 3 ಮಾರ್ಕಿಗೆ ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ ಸರ್. ಅದೇ ರೀತಿ ಕೊನೆಯದಾಗಿ ಗ್ರಹ ಬಳಕೆಯಲ್ಲಿ ವಿದ್ಯುತ್ ಮಂಡಲ, ಸಾಮಾನ್ಯವಾಗಿ ಓವರ್ಲೋಡ್ ಅಂದರೆ ಏನು, ರಸ್ವ ಮಂಡಲ ಅಂದರೆ ಏನು, ಅಥವಾ ಭೂಸಂಪರ್ಕ ತಂತಿಯ ಕಾರ್ಯ ಏನು, ಫ್ಯೂಜಿನ ಕಾರ್ಯ ಏನು, ಈ ಪ್ರಶ್ನೆಗಳು ರಿಪೀಟೆಡ್ಲಿ ಕಂಪಲ್ಸರಿ ಏನಾಗ್ತದೆ ಅಂದರೆ ಇದರಲ್ಲಿ ಬರ್ತದೆ. ಅದೇ ನಾವು 2ನೇ ಭಾಗಕ್ಕೆ ಹೋದಾಗ ಬೆಳಕು, ಅದರಲ್ಲಿ ಪ್ರತಿಫಲನ ಮತ್ತು ವಕ್ರೀಭವನ ಎಲ್ಲ ಅದು 4 ಅಂಕದ ಪ್ರಶ್ನೆ ಆಗಿರುವುದರಿಂದ ಪ್ರತಿಫಲನದ ನಿಯಮಗಳು
ವಕ್ರೀಭವನದ ನಿಯಮಗಳು. ಈಗ ಸಾಮಾನ್ಯವಾಗಿ ವಕ್ರೀಭವನದ ನಿಯಮ ಅಂತ ಕೇಳಿದ್ರೆ ಬರೆದು ಬಿಡ್ತಿದ್ರಿ, ಸ್ವಲ್ಪ ಅದನ್ನು ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಸ್ನೇಲನ ನಿಯಮವನ್ನು ಬರೆಯಿರಿ ಅಂತ ಹೇಳ್ತಾರೆ. ಸೊ ಆವಾಗ ಸ್ನೇಲನ ನಿಯಮ ಬರೀಬೇಕಾದ್ರೆ ಅದೊಂದು 3 ಲೈನ್ ಇದೆ ಅಂತ. ಆವಾಗ ವಿದ್ಯಾರ್ಥಿಗಳು ನೀವು ಏನು ಮಾಡಬೇಕಾಗಿಲ್ಲ, ಏನು SLC ಬೋರ್ಡ್ದವರೇ ಏನು ಮಾಡಿದ್ದಾರೆ ಅಂದರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗೆ ಯಾರಿಗೆ ನಿಯಮ ಬರೀಲಿಕ್ಕೆ ಬರೋದಿಲ್ಲ ಅವ ಅಟ್ಲೀಸ್ಟ್ ಸೂತ್ರ 6 ಬರೀಬಹುದು. sin I ಡಿವೈಡೆಡ್ ಬೈ sin R ಈಕ್ವಲ್ ಟು ಸ್ಥಿರಾಂಕ ಕಾನ್ಸ್ಟೆಂಟ್. ಇಷ್ಟು ಬರೆದ್ರೆ ನಿಮಗೆ ಏನಾಗುತ್ತೆ, ಅರ್ಧ ಅಂಕಗಳು ಬರ್ತದೆ. 1 ಮಾರ್ಕಿಂದ ಅದು ಪ್ರಶ್ನೆ ಕೇಳಿದಾಗ ಅರ್ಧ ಅಂಕಗಳು ಬರುವಂಥ ಸಾಧ್ಯತೆಗಳು ಇದ್ದಿರ್ತದೆ. ಆಮೇಲೆ ಇದರಲ್ಲಿ 3 ಅಂಕದ ಒಂದು ಚಿತ್ರ ಕಂಪಲ್ಸರಿ. ಯಾವುದಂದರೆ ನಿಮ್ನ ದರ್ಪಣದ ಒಂದು ರೇಖಾಚಿತ್ರಗಳು, ಅದೇ ರೀತಿ ಪೀನಾ ಮಸೂರದ ರೇಖಾಚಿತ್ರಗಳು ಏನಿದಾವಲ್ರಿ ಅವು 6 ಚಿತ್ರಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನೀವು ನೋಡ್ಕೊಳ್ಬೇಕಾಗಿರುವುದು ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ಸಿನಲ್ಲಿ ಇಟ್ಟಾಗ, ಸಿನಿಂದ ಆಚೆ ಇಟ್ಟಾಗ, ಸಿ ಮತ್ತು ಎಫ್ಗಳ ನಡುವೆ ಇಟ್ಟಾಗ, ಎಫ್ನಲ್ಲಿ ಇಟ್ಟಾಗ. ಇದೇ ಯಾವುದಕ್ಕೆ ಅನ್ವಯ ಆಗ್ತದೆ, ಪೀನಾ ಮಸೂರಕ್ಕೆ ಅನ್ವಯ ಆಗ್ತದೆ. ಆಮೇಲೆ ಇಲ್ಲಿ ದರ್ಪಣದ ಉಪಯೋಗಗಳನ್ನು ಏನು ಮಾಡ್ರಿ ಅಂದರೆ ಸ್ವಲ್ಪ ನೀವು ನೋಡ್ಕೊಳ್ಳಿ, ಅಥವಾ ಪೀನ ಮಸೂರ ಪೀನ ದರ್ಪಣಗಳ ನಡುವೆ ವ್ಯತ್ಯಾಸವನ್ನು ನೋಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಭೌತಶಾಸ್ತ್ರದಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನುವಂಥ ಏನು ಪಾಠ ಇದೆ, ಇದರಲ್ಲಿ ದೃಷ್ಟಿ ದೋಷಗಳು ಒಂದು ಏನಿದಾವೆ, 3 ದೃಷ್ಟಿ ದೋಷಗಳಿದ್ದಾವೆ. ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ, ಅಸಮ ದೃಷ್ಟಿ ದೋಷ. ಅಂದರೆ ಏನು, ಯಾಕಾಗ್ತದೆ, ಅದಕ್ಕೆ ನಾವು ಏನು ಪರಿಹಾರವನ್ನು ಕಂಡುಕೊಳ್ಬೇಕು. ಇದು ಒಂದು ಕಂಪಲ್ಸರಿ ಪ್ರಶ್ನೆ. ಅದೇ ರೀತಿಯಾಗಿ 3 ಅಂಕದ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ನಕ್ಷತ್ರಗಳು ಯಾಕೆ ಮಿಣುಗ್ತದೆ, ಅಥವಾ ಆಕಾಶ ಯಾಕೆ ಮಧ್ಯಾಹ್ನ ಸಮಯದಲ್ಲಿ ನೀಲಿ ಇರ್ತದೆ, ಅಥವಾ ಟಿಂಡಾಲ್ ಪರಿಣಾಮ ಎಂದರೇನು, ಅಥವಾ ಚಂದ್ರ ಯಾಕೆ ಮಿಣುಗುವುದಿಲ್ಲ, ಕಾಮನಬಿಲ್ಲು ಹೇಗೆ ಉಂಟಾಗ್ತದೆ, ಇವಕ್ಕೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀತಿರ್ತೀರಿ, ಸಾಕಷ್ಟು ಓದಿರ್ತೀರಿ, ಬರೀತಿರ್ತೀರಿ. ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಟರ್ಮನ್ನು ಬಳಕೆ ಮಾಡಬೇಕು. ಉದಾಹರಣೆಗೆ ಬೆಳಕಿನ ಪ್ರತಿಫಲನ, ವಕ್ರೀಭವನ, ಬೆಳಕಿನ ಚದುರುವಿಕೆ, ಅಲ್ಲಿ ಯಾವ ವಿದ್ಯಮಾನ ನಡೀತದೆ ಅದಕ್ಕೆ ನಿರ್ದಿಷ್ಟವಾದಂಥ ಪದಗಳನ್ನು ನೀವು ಬಳಕೆ ಮಾಡಬೇಕು. ಇಷ್ಟು ನೀವು ಇದು ಮಾಡಿದ್ದೇ ಆದರೆ ಭೌತಶಾಸ್ತ್ರದಲ್ಲಿ 27ಕ್ಕೆ 27 ಅಂಕಗಳನ್ನು ತಾವೇನು ಮಾಡ್ಬೋದು, ಪಡೆಯಬಹುದು. ಕೊನೆಯದಾಗಿ ರಸಾಯನಶಾಸ್ತ್ರ. ಹೌದಾ, ರಸಾಯನಶಾಸ್ತ್ರ ಅಂದರೆ ಒಂಥರ ವೊಲಟೈಲ್ ಸಬ್ಜೆಕ್ಟ್ ಇದ್ದಂಗೆ. ಈ ಓದಿದ್ರು ಮತ್ತೆ ಮರುದಿನ ಅದು ನೆನಪುಳಿಯೋದಿಲ್ಲ, ಯಾಕಂದರೆ ಇಲ್ಲಿ ಸೂತ್ರಗಳು ಇದ್ದಿರೋದ್ರಿಂದ. ಇಲ್ಲಿ ನಮಗೆ 4 ಪಾಠಗಳು ಇದ್ದಾವೆ. ಸೊ ಆ 4 ಪಾಠದಲ್ಲಿ 1ನೇ ಪಾಠದಲ್ಲಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಏನಂದರೆ ಸಮೀಕರಣವನ್ನು ಸರಿದೂಗಿಸುವುದು, ಇದು ಒಂದು ಕಂಪಲ್ಸರಿ ಪ್ರಶ್ನೆ. ಅಥವಾ ಪ್ರಶ್ನೆಯಲ್ಲಿ ಒಂದು ರಾಸಾಯನಿಕ ಸಮೀಕರಣ ಕೊಟ್ಟಿರ್ತಾರೆ, ಇದರಲ್ಲಿ ಉತ್ಕರ್ಷಣೆಗೊಂಡ ಅಪಕರ್ಷಣೆಗೊಂಡ ಪ್ರತಿವರ್ತಕಗಳನ್ನು ಹೆಸರಿಸಿ ಎಂದು ಕೇಳಿರ್ತಾರೆ. ಸೊ ಇಂಥ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ರಾಸಾಯನಿಕ ಕ್ರಿಯೆಯ ವಿಧಗಳು, ಸಂಯೋಗ, ವಿಭಜನೆ, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ, ಇವುಗಳನ್ನು ನಾವೇನು ಮಾಡ್ಬೋದು, ಗಮನಿಸ್ಬೋದು. 2ನೇ ಪಾಠಕ್ಕೆ ಬಂದಾಗ ಸರ್ ಅಲ್ಲಿ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣ ಅನ್ನುವಂಥ 3 ಪರಿಕಲ್ಪನೆ ಮೇಲೆ ಪಾಠ ಇದೆ. ಸೊ ಅಲ್ಲಿ ಹೆಸರು ಹೇಳ್ದಂಗೆ ಲವಣಗಳ ಮೇಲೆ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಸಾಮಾನ್ಯವಾಗಿ ನೇರವಾಗಿ ಕೇಳ್ಬೋದು. ಉದಾಹರಣೆಗೆ ವಾಷಿಂಗ್ ಸೋಡಾದ ಉಪಯೋಗ ಕೇಳ್ಬೋದು, ಅಥವಾ ಗಾಜಿನ ತಯಾರಿಕೆಯಲ್ಲಿ ಬಳಕೆ ಮಾಡುವಂತಹ ಲವಣ ಕೇಳ್ಬೋದು. ಅಂದರೆ ಲವಣದ ಉಪಯೋಗವನ್ನು ಅವರು ಕೊಟ್ಟು ಏನು ಮಾಡ್ಬೋದು ಅಂದರೆ ಇಲ್ಲಿ ಯಾವ ಲವಣವನ್ನು ಬಳಕೆ ಮಾಡ್ತೀವಿ ಅಂತ ಕೇಳ್ಬೋದು. ಆಮೇಲೆ 2ನೇ ಪರಿಕಲ್ಪನೆ ಏನಂದರೆ pH ಮೇಲೆ, ಹೌದಾ, ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ನು, ಆ pH ಮೇಲೆ ಒಂದು ಸರಳವಾದಂಥ ಪ್ರಶ್ನೆಯನ್ನು ಕೇಳಿರ್ತಾರೆ. ಈಗ ಉದಾಹರಣೆಗೆ ಜೇನ್ನೊಣ ಕಡ್ದಾಗ ನಾವು ಯಾಕೆ ಅಡುಗೆ ಸೋಡಾವನ್ನು ಹಚ್ಕೋತೀವಿ? ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ಅದನ್ನು ರೂಢಿ ಮಾಡ್ಕೊಡ್ತೀವಿ ದವಾಖಾನೆ ಹೋಗೋಕ್ಕಿಂತ ಮೊದಲು, ಹೌದಾ. ಸೊ ಇದನ್ನು ಪ್ರಾಯೋಗಿಕವಾಗಿ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಿರ್ತಾರೆ. ಅಂಥ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಆಮೇಲೆ ಆಮ್ಲ ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಲಕ್ಷಣಗಳು ಇದ್ದಾವೆ ಸರ್. ಅದರಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ಬೋದು, ತಟಸ್ಥೀಕರಣ ಅಂದರೆ ಯಾವುದು ಅಂತ ಕೇಳ್ಬೋದು. ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು. ಆಮೇಲೆ ಕೊನೆಯದಾಗಿ ಲೋಹ ಅನ್ನುವಂಥ ಪಾಠದಲ್ಲಿ ನಿಮಗೆ ಸರಿಸುಮಾರು 7 ಅಂಕಗಳು ಏನಾಗ್ತದೆ ಬರ್ತದೆ. ಅಲ್ಲಿ ಲೋಹ ಮತ್ತು ಅಲೋಹಗಳ ಭೌತಿಕ ಗುಣಲಕ್ಷಣಗಳನ್ನು ನೋಡಿಕೊಳ್ಳಿ. ಆಮೇಲೆ ಇಲ್ಲಿ ಒಂದು ಸಾಮಾನ್ಯವಾಗಿ ನಾನು 100% ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, 99% ಚುಕ್ಕಿ ವಿನ್ಯಾಸವನ್ನು ಕೇಳ್ತಾರೆ. ಯಾವುದಂದರೆ ಸೋಡಿಯಂ ಕ್ಲೋರೈಡು ಅಥವಾ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್, NaCl ಮತ್ತು MgCl2 ಯಾವ ರೀತಿಯಾಗಿ ಎಲೆಕ್ಟ್ರಾನ್ಗಳು ವರ್ಗಾವಣೆಯಾಗಿ ಅಯಾನಿಕ್ ಬಂಧಗಳು ಉಂಟಾಗ್ತದೆ. ಇಲ್ಲಿ ನಾನು ಒಂದು ಸ್ಪಷ್ಟೀಕರಣ ನೀಡಲಿಕ್ಕೆ ತಮಗೆ ಇಚ್ಛೆ ಪಡ್ತೀನಿ. ಅಯಾನಿಕ್ ಬಂಧದ ಗುಣಲಕ್ಷಣಗಳನ್ನು ಹೇಳಿ ಬರೀರಿ ಮಕ್ಕಳೇ ಅಂತ ಹೇಳಿದಾಗ
ಏನೋ ಗಿಳಿಪಾಠ ಅಥವಾ ನೆನ್ಪಿಡ್ಕೊಂಡ ವಿದ್ಯಾರ್ಥಿ ಬರೆದಿರ್ತಾನೆ. ಅಯಾನಿಕ್ ಸಂಯುಕ್ತಗಳು ಅಂದ್ರೆ ಮತ್ತೇನೂ ಅಲ್ಲ ಸರ್, ತಮ್ಮ ಮನೆಯಲ್ಲಿರುವಂತಹ ಅಡುಗೆ ಉಪ್ಪಿನ ಗುಣಲಕ್ಷಣವನ್ನು ನಾವು ಏನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಸೊ ಈ ರೀತಿಯಾಗಿ ಅವುಗಳನ್ನು ನಾವು ನೋಡ್ಕೊಳ್ಬೇಕು. ಸರ್ ಆಲ್ರೆಡಿ ಹೇಳಿದ್ದಾರೆ ಹುರಿಯುವಿಕೆ ಮತ್ತು ಕಾಸುವಿಕೆ ಅವುಗಳ ನಡುವೆ ವ್ಯತ್ಯಾಸ. ಆಮೇಲೆ ಅಲ್ಲಿ ತುಕ್ಕು ಹಿಡಿಲಾರ್ದಂಗೆ ನಾವು ಏನೇನು ಕ್ರಮಗಳನ್ನು ಕೈಗೊಳ್ತೀವಿ, ಚಿತ್ರದ ಮೂಲಕ ಒಂದು ಚಟುವಟಿಕೆ ಇದೆ, ಆ ಚಟುವಟಿಕೆಯನ್ನು ಗಮನಿಸ್ರಿ. ಆಮೇಲೆ ಕೊನೆಯದಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತ, ಇದು 8 ಅಂಕದ ಪ್ರಶ್ನೆ ಆಗಿರುವುದರಿಂದ ತಮಗೆ ಅಲ್ಲಿ 4 ಅಂಕದ ಒಂದು ಪ್ರಶ್ನೆ ಕಂಪಲ್ಸರಿ ಕೇಳಿರ್ತಾರೆ. ಆ 4 ಅಂಕದ ಪ್ರಶ್ನೆ ಏನಿದ್ದಿರ್ತದಂದರೆ 4 ಸಾವಯವ ಸಂಯುಕ್ತಗಳು ಯಾವುದಂದರೆ ಅದು ಅಲ್ಕೇನ್ ಇರ್ಬೋದು, ಅಲ್ಕೀನ್ ಇರ್ಬೋದು, ಅಲ್ಕೈನ್, ಸೈಕ್ಲೋ ಅಲ್ಕೇನ್, ಎರೋಮೆಟಿಕ್ ಹೈಡ್ರೋಕಾರ್ಬನು ಅಥವಾ ಆಲ್ಕೋಹಾಲು, ಅಲ್ಡಿಹೈಡು, ಕೀಟೋನು, ಕಾರ್ಬಾಕ್ಸಿಲಿಕ್ ಆಮ್ಲ 4 ಹೆಸರನ್ನು ಕೊಟ್ಟಿರ್ತಾರೆ. ನೀವು ಅದರದ್ದು ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರಿಬೇಕು. ಆಮೇಲೆ ಸಾಬೂನು ಮತ್ತು ಮಾರ್ಜಕಗಳ ಮೇಲೆ 2 ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿಯಾಗಿ ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ. ಆಮೇಲೆ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆಗಳು ಇದ್ದಾವೆ ಸರ್, ಆದರೆ ನೇಮ್ಡ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಯಾವುದಂದರೆ ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ದಹನ ಕ್ರಿಯೆ, ಎಸ್ಟರೀಕರಣ, ಆಮೇಲೆ ಐಸೋಮರ್ಸ್ ಸಮಾಂಗೀಯಗಳು ಅಂದರೆ ಏನು, ಅದಕ್ಕೆ ಒಂದೊಂದು ಉದಾಹರಣೆ. ಇವು ಇಷ್ಟು ಅಂಶಗಳನ್ನು ನೋಡಿದಾಗ ನಮಗಲ್ಲಿ ಸರಿಸುಮಾರಾಗಿ 8 ಅಂಕಗಳು ಬರ್ತದೆ. ಸೊ ಇದರಲ್ಲಿನೂ ಒಂದು ಚುಕ್ಕಿ ವಿನ್ಯಾಸ ಇದೆ. ಸೊ ಬೋರ್ಡ್ ಅವರು ಹೇಳಿದಂಥ ಪ್ರಕಾರ ಮೀಥೇನು ಮತ್ತು ಆಮ್ಲಜನಕ ಇವುಗಳ ಚುಕ್ಕಿ ವಿನ್ಯಾಸವನ್ನು ಬರೆದಾಗ ನಿಮಗೆ 25ಕ್ಕೆ 25 ಅಂಕಗಳು ಬರಲಿಕ್ಕೆ ಸಾಧ್ಯ ಇದೆ ಎಂದು ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳು. ಇಷ್ಟೊಂದು ವಿಸ್ತಾರವಾಗಿ ಹೇಳಿದಂಥ ಮಾತು ಎಲ್ಲರ ಮನ ಪೂರ್ತಿಯಾಗಿ ಕೇಳಿ ನಿಮ್ಮ ತಲೆಯಲ್ಲಿ ಉಳಿದಿರಲಿ ಅನ್ನುವಂಥದ್ದು ನಮ್ಮ ಆಸೆ. ಯಾಕಂತಂದರೆ ತಮ್ಮ ಅನೇಕ ಸಮಸ್ಯೆಗಳು ಇದ್ದರೂ ಸಹಿತ ಕೆಲಸದ ಒತ್ತಡ ಮೇಲಾಗಿ ಇವತ್ತು ಹಾಫ್ ಡೇ ಅದನ್ನು ಮನೆಗೆ ಹೋಗುವಂಥದ್ದು ಇರ್ತೈತಿ, ಪರೂರಿಂದ ಬಂದಿರ್ತಾರೆ, ಎಲ್ಲವನ್ನು ಬದಿಗೊತ್ತಿ ವಿದ್ಯಾರ್ಥಿಗಳಿಗೆ ಒಂದು ನಾವು ಏನಾದರೂ ಸಹಾಯ ಮಾಡೋಣ ನಿಮ್ಮ ಚಾನಲ್ ಮುಖಾಂತರ ಅಂಥೇಳಿ ನಮ್ಮ ಕರೆಗೆ ಓಟ್ ಬಂದಿದ್ದೀರಿ. ಸರ್ ಕೊನೆಯದಾಗಿ ಒಟ್ಟಾರೆ ತಮ್ಮ ಅಭಿಪ್ರಾಯ ಈ ಕಾರ್ಯಕ್ರಮದ ಬಗ್ಗೆ? ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಮಕ್ಕಳಿಗೆ ಏನು ಓದಬೇಕು ಅನ್ನೋಕ್ಕಿಂತ ಎಷ್ಟು ಓದಬೇಕು ಅನ್ನೋಕ್ಕಿಂತ ಯಾವುದನ್ನು ಓದಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದ್ದಿರ್ತದೆ. ಸೊ ಒಂದು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ. ಸೊ ಸ್ಮಾರ್ಟ್ ವರ್ಕ್ ಅಂದರೆ ನಾವು ಸಿಸ್ಟಮೆಟಿಕ್ ಆಗಿ ಓದಬೇಕು. ಆಮೇಲೆ ಏನು ಓದ್ತಾ ಇದ್ದೀವಿ ಅದು ಮೇಜರೇಬಲ್ ಆಗಿದ್ದಿರಬೇಕು, ಅಕೌಂಟೇಬಲ್ ಆಗಿರಬೇಕು, ರಿಲಾಸ್ಟಿಕ್ ಆಗಿರಬೇಕು, ಆಮೇಲೆ ಟೈಮ್ ಬೌಂಡೆಡ್ ಆಗಿರಬೇಕು. ಆ ಎಲ್ಲ ಅಂಶಗಳನ್ನು ನಮಗೆ ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಈ ಒಂದು ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯ ಅನ್ನೋದು ಏನು ಕಬ್ಬಿಣದ ಕಡಲೆ ಅಲ್ಲ ಅಂತ ತಿಳ್ಕೊಂಡು ತಾವೆಲ್ಲರೂ ಅತ್ಯಂತ ಸರಾಗವಾಗಿ ಬರಿತೀರಿ ಎಂದು ಆಶಾಭಾವನೆಯನ್ನು ಇಟ್ಕೊಳ್ತೀನಿ. ಯಾಕಂತಂದರೆ ಇಲ್ಲೊಂದು ಚುಟುಕು ಹೇಳಬೇಕಂತೇಳಿ ಒಂದು ಇದು ಮಾಡ್ತೀನಿ. ಈಗ ಅನೇಕ ಗಾದೆ ಮಾತುಗಳಿರ್ತವೆ, ಆದರೆ ಇಲ್ಲಿ ವಿಜ್ಞಾನ ಮತ್ತು ಜ್ಞಾನ ಇವಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಹೇಳಬೇಕಾಗಿತ್ತಂತಂದರೆ ಎಲ್ಲಿ ಜ್ಞಾನವಿದೆಯೋ ಅಲ್ಲಿ ವಿಜ್ಞಾನವಿದೆ. ಯಾಕಂದ್ರೆ ವಿಜ್ಞಾನ ಅಂದಾಕ್ಷಣ ಏನೈತಿ ಅಜ್ಞಾನಿಗೆ ತಿಳಿಯುವಂಥದ್ದಲ್ಲ. ಅದಕ್ಕೆ ವಿಜ್ಞಾನ ತಿಳಿಬೇಕಾದ್ರೆ ಜ್ಞಾನಿನ ಆಗಬೇಕನ್ನುವಂಥದ್ದು ಅಲ್ಲ. ಅಂದ್ರೆ ಜ್ಞಾನ ಎಲ್ಲಿದೆಯೋ ಅಲ್ಲಿ ವಿಜ್ಞಾನವೂ ಇದೆ ಅನ್ನುವಂಥದ್ದಕ್ಕೆ ಏನೈತಿ ಇದೊಂದು ಒಳ್ಳೆಯ ಒಂದು ಉದಾಹರಣೆ ಅಂತ ಹೇಳ್ತೇನೆ. ಸರ್ ತಾವು ಏನಂತೀರಿ ಇದರ ಈ ವಿಷಯವಾಗಿ? ಯಾವುದೇ ವಿಷಯವನ್ನು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡುವಂಥದ್ದೇ ವಿಜ್ಞಾನ, ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ. SSLC ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಭಾಳಷ್ಟು ಉಪಯುಕ್ತತೆಯನ್ನು ತಂದುಕೊಡ್ತಾ ಇರೋದಕ್ಕೆ ಮೊದಲನೇದಾಗಿ ತಮಗೆ ಹಾಗೆ ತಮ್ಮ ಚಾನೆಲ್ಗಳಿಗೆ ನಾನು ತುಂಬುವುದಾದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮ್ಮ SSLC ವಿದ್ಯಾರ್ಥಿಗಳಿಗೆ ನಮ್ಮಿಂದ, ಪಾಲಕರಿಂದ, ಪೋಷಕರಿಂದ, ಹಾಗೆ ಮಂಡಳಿಯಿಂದ ಕೂಡ ಸಾಕಷ್ಟು ಒತ್ತಡಗಳಿವೆ. ಯಾಕಂತಂದರೆ ನಾವು ಒಂದು ಸಬ್ಜೆಕ್ಟನ್ನು ಇಷ್ಟು ಒತ್ತಾಯವಾಗಿ ಹೇಳ್ತಾ ಇದ್ದೀವಿ ಅಂತಂದರೆ ಅವರು 6 ಸಬ್ಜೆಕ್ಟ್ಗಳನ್ನು ಓದಬೇಕು. ಇಂಥ ಸಂದರ್ಭಗಳಲ್ಲಿ ನಿಮ್ಮ ಈ ಕಾರ್ಯಕ್ರಮಗಳು ಜೊತೆಗೆ ಈಗ ನೀವಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಿದಾಗೆ ಆ ವಿದ್ಯಾರ್ಥಿಗಳು ಈಗ ನಮ್ಮ ಕಾರ್ಯಕ್ರಮವನ್ನು ನೋಡಿದ ನಂತರ ಆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅಥವಾ ಇತರೆ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಏನು ಅವರಿಗೇನಾದ್ರು ಪ್ರಶ್ನೆಗಳಿದ್ದರೆ ಮತ್ತೆ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಹಾಕಿ ಅದಕ್ಕೆ ಉತ್ತರವನ್ನು ಪಡ್ಕೊಳ್ಬೋದು ಅಂತ ಹೇಳಿದ್ದೀರಿ. ಇದು ಕೂಡ ಒಂದು ಬಹಳ ಉತ್ತಮವಾದಂಥ ಕೆಲಸ. ಯಾಕಂತಂದರೆ ಆ ವಿದ್ಯಾರ್ಥಿಗೆ ಯಾವಾಗ ಆ ಪ್ರಶ್ನೆ ಮೂಡ್ತದೋ ಎಕ್ಸಾಮ್ನ ಒಳಗಡೆ
ಆ ಪ್ರಶ್ನೆಯನ್ನು ಹಾಕಿದಾಗ ಕಮೆಂಟ್ ಬಾಕ್ಸಲ್ಲಿ ಅದಕ್ಕೆ ಉತ್ತರ ಪಡೆಯುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಲಿಕ್ಕೆ ಹಿಂದೆ ಮುಂದಾಗಿರ್ಬೋದು, ಆಗಿರ್ತದೆ. ಕೆಲವೊಂದು ಸಲ ಆ ಪ್ರಶ್ನೆಗಳು ಕೇಳಿದ್ರೂ ಸಂಬಂಧಿಸಿದ ಉತ್ತರ ಬರದೇ ಇರುವಂಥದ್ದು ಇರಬಹುದು, ಅಥವಾ ಏನೋ ಸ್ವಲ್ಪ ಗೊಂದಲಗಳಿರ್ಬೋದು. ಹಾಗಾಗಿ ಇದರಲ್ಲಿ ಅದು ಪರಿಹಾರ ಆಗುವಂಥ ಸಾಧ್ಯತೆ ಇರೋದ್ರಿಂದ ಬಹಳ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ನಮಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಹಾಗೂ ಈ ಚಾನೆಲ್ಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಗುರುಗಳೇ, ತಮ್ಮ ಅಮೂಲ್ಯವಾದಂಥ ಸಮಯ ನಾವೇನು ಬಿಡಿ, ಯಾಕಂತಾರೆ ಈಗ ಕರಿತೀವಿ, ತಾವಾಗ ಏನೈತಿ ಹೆಚ್ಚಿಗೆ ತೊಂದರೆ ಕೂಡ ಕೊಡ್ತಿರ್ತೀವಿ ನಾವು. ಸರ್ ಹೇಗೆ ಮಾಡ್ತೀರಿ ಈ ಸಲ ಈ ರೀತಿ ರಿಸಲ್ಟ್ ಅದು ವರ್ಕ್ ಆಗಲಿ ಅನ್ನುವಂಥದ್ದು. ನಾವೇನೋ ಚಾನಲ್ ನಡೆಸ್ತಾ ಇರ್ತೀವಿ, ನಿಮ್ಮನ್ನು ಕೇಳ್ತಾ ಇರ್ತೀವಿ, ಆದರೆ ಈ ರೀತಿ ಹೆಚ್ಚಾಗಿ ಒತ್ತಡ ತಮಗೂ ಕೂಡ ಇರ್ತದೆ. ಯಾಕಂದ್ರೆ ಅನೇಕ ಅದರಲ್ಲಿ ಹೆಡ್ ಮಾಸ್ಟರ್ ಮತ್ತು ಟೀಚರ್ಸ್ಗೆ ಅಂತಂದರೆ ಈ ರೀತಿ ಪ್ರತಿಯೊಂದು ದಿನದಲ್ಲಿ ಒಂದೆರಡು ಮಾಹಿತಿಗಳನ್ನು ಕೂಡ ಮೇಲಾಧಿಕಾರಿಗಳು ಕೇಳ್ತಿರ್ತಾರೆ. ಅದರೊಳಗೆ ಈ ಶಿಕ್ಷಣದ ಒತ್ತಡದಲ್ಲಿ ಇದು ಒಂದು ಕೂಡ ಇರ್ತೈತಿ ಅಂಥೇಳಿ. ಆದರೂ ಕೂಡ ಇಂಥ ಸಮಯದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕಾಗಿ ತಮಗೆ ನಾನು JBM ಚಾನಲ್ ಮುಖಾಂತರ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ತಾವು ಕೂಡ ತಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ವೀಕ್ಷಣೆಗಾಗಿ ಕೊಟ್ಟಿದ್ದೀರಿ. ತಮಗೂ ಕೂಡ ಅನಂತ ವಂದನೆಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.